नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहं। भवति यदनुभावादेडमूकोऽपि वाग्मी जडमतिरपि जन्तुर्जायते प्रज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अजडं विमलं सदा आनन्दतीर्थमतुलं भजे तापत्रयापहं। भवति यदनुभावादेडमूकोऽपि वाग्मी जडमतिरपि जन्तुर्जायते प्रज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजकः श्री सत्यप्रमोदगुरुराट् भासतां नो हृदम्बरे। बन्धुस्त्वं गुरुदिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनं मा कृताः। श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः। तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम। हरिः ओम। हरिः ओम। स्वस्तिस्तु। अषेढसन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिल कलिकृत कल्मषापनोदनपटुतरे धर्माद्यखिल पुरुषार्थ साधनीभूते। अद्य विष्णु तत्व निर्णये आस्तिक नास्तिक निरास विवरणारंभे सति किंचित् पूर्वकथानुवादः। हरिः ओम। हरिः ओम। हरिः ओम। हरे राम 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 हरे हरे। हरे कृष्णा कृष्ण कृष्ण हरे हरे। हरे राम 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 हरे हरे। हरे कृष्णा कृष्ण कृष्ण हरे हरे। हरे राम
ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನೆ ದಿವಸ ನಾಸ್ತಿಕವಾದದಿಂದ ಮಾನವ ಕುಲಕ್ಕೆ ಯಾವ ಲಾಭವೂ ಇಲ್ಲ, ಅದರ ಬದಲಾಗಿ ಕೇವಲ ಹಾನಿಯೇ ಇದೆ. ಆದ್ದರಿಂದಾಗಿ ನಾಸ್ತಿಕವಾದಿಯಾದಂಥ ಚಾರ್ವಾಕನಾಗಲಿ ಅಥವಾ ಈಗಿನ ಕಾಲದ ಅನೇಕ ರೀತಿಯಾಗಿರ್ತಕ್ಕಂತಹ ಅಸ್ಥೇನಿಸ್ಟ್ ಇತ್ಯಾದಿಗಳಂತ ಏನಿದ್ದಾರೆ, ಇವರನ್ನು ನಾವು ತತ್ವಜ್ಞಾನಿ ಅಥವಾ ಗುರುಗಳು ಅಂತೇಳಿ ತಿಳಿದುಕೊಳ್ಳುವುದರಲ್ಲಿ ಏನು ಅರ್ಥವಿಲ್ಲ. ಇವರು ಹೇಳಿದ ಮಾರ್ಗದಿಂದ ನಾವು ಹೋದರೆ ಕೇವಲ ದುಃಖವೇ ನಮ್ಮ ಜೀವನಕ್ಕೆ ಬರ್ತದೆ. ಇಲ್ಲ, ಇದು ಒಂದು ತತ್ವ, ಅವನು ಹೇಳ್ಕೊಳ್ತಾನೆ ನಾನು ತತ್ವಜ್ಞಾನಿ ಆಗಬೇಕಾಗಿದೆ. ಹಾಗಾದ್ರೆ ಒಂದು ಕೆಲಸ ಮಾಡಪ್ಪ, ಧರ್ಮ ಅಧರ್ಮಗಳನ್ನು ಒಪ್ಕೊ. ಜಗತ್ತಿನಲ್ಲಿ ಒಂದು ನಿಯಮ ಇರಬೇಕಾಗ್ತದೆ, ಜಗತ್ತಿನಿಗೆ ಒಂದು ನಿಯಮಾವಳಿಯ ಒಂದು ಚೌಕಟ್ಟು, ಇನ್ಫ್ರಾಸ್ಟ್ರಕ್ಚರ್ ಬೇಕಾಗ್ತದೆ. ನಾನು ನಿಯಮ ಮುರಿದರೆ ನನಗೆ ಶಿಕ್ಷೆ ಆಗ್ತದೆ, ಇದು ಗೊತ್ತಿರಬೇಕು. ನಾನು ಹೆಚ್ಚಿಗೆ ತಿಂದರೆ ಅಜೀರ್ಣ ಆಗ್ತದೆ, ನಾನು ಚಳಿಗಾಲದಲ್ಲಿ ಹೆಚ್ಚಾಗಿ ತಂಪಾದ ಸ್ಥಳದಲ್ಲಿದ್ದರೆ ನೆಗಡಿ ಕೆಮ್ಮಾಗ್ತದೆ, ಅದನ್ನು ನಾನು ಅನುಭವಿಸಬೇಕು. ಆದ್ದರಿಂದ ಜೀವನದಲ್ಲಿಯೂ ಕೂಡ ಆಹಾರ ಮತ್ತು ವಿಹಾರಗಳಲ್ಲಿ ನಾನು ಶಿಸ್ತಾಗಿರಬೇಕು ಅಂತನ್ನುವುದನ್ನು ಹೇಗೆ ವ್ಯವಹಾರದಲ್ಲಿ ಸಿದ್ಧವೋ ಅದೇ ರೀತಿಯಾಗಿ ಅಧರ್ಮ ಮಾಡಿದರೆ ಅದು ಪಾಪಕ್ಕೆ ಕಾರಣವಾಗ್ತದೆ, ಧರ್ಮದಿಂದ ಇದ್ದರೆ ಅದು ಪುಣ್ಯಕ್ಕೆ ಕಾರಣವಾಗ್ತದೆ. ಈ ಮಾತು ಕೂಡ ಶತಸಃ ಸತ್ಯ. ಈ ಮಾತಿನಲ್ಲಿ, ಈ ಸ್ಟೇಟ್ಮೆಂಟ್ನಲ್ಲಿ ಸ್ವಲ್ಪವೂ ಕೂಡ ಅಂಧವಿಶ್ವಾಸವಾಗಲಿ ಸೂಪರ್ಸ್ಟಿಷನ್ ಆಗಲಿ ಸರ್ವಥಾ ಇಲ್ಲ. ಆದ್ದರಿಂದಾಗಿ ನಿನಗೆ ತತ್ವಜ್ಞಾನಿ, ಲೋಕೋಪಕಾರಿ ಅಂತ ಆಗುವ ಬಯಕೆ ಇದ್ದರೆ, ಎಲೆ ನಾಸ್ತಿಕವಾದಿಯೇ, ಧರ್ಮ ಅಧರ್ಮಗಳನ್ನು ಒಪ್ಪು. ಆ ನಂತರ ಅದಕ್ಕೆ ಅಪೌರುಷೇಯವಾದ ವೇದವನ್ನು ಕೂಡ ಒಪ್ಪಬೇಕು. ಅಂತ ನಿನ್ನೆ ಅವನಿಗೆ ತಿಳಿಸಿ ಹೇಳಿದ್ದಾರೆ ಟೀಕಾಕೃತ. ಆದರೆ ಅವನು ಹೇಳ್ತಾನೆ, ಸುಖ ಸಮೃದ್ಧಿ ಬೆಳೆಯಬೇಕಾಗಿದ್ದರೆ ಧರ್ಮ ಮತ್ತು ಅಧರ್ಮಗಳನ್ನು ಒಪ್ಪಲೇಬೇಕು. ಯಾಕೆ? ಅಂತಂದರೆ ನನಗೆ ಲೋಕದಲ್ಲಿ ಶಾಂತಿ ಬೇಕು, ಅದಕ್ಕೆ ಧರ್ಮ ಒಪ್ಪಲೇಬೇಕು ಅಂತ ತಿಳ್ಕೊಂಡಂತೇಳಿ ಯಾಕೆ? ಬೇರೆ ದಾರಿ ಇರ್ಬೋದಲ್ಲ.
ನನಗೆ ಬೇಕಂದಲ್ಲಿ ಅದು ಸಿಕ್ಕುತ್ತದೆಯಾ? ನನಗೆ ಬೇಕಾದದ್ದೆಲ್ಲೂ ಕೂಡ ಆಗಲೇಬೇಕು ಅಂತ ನಿಯಮವಿಲ್ಲಲ್ಲ. ಈಗ ಒಬ್ಬ ವ್ಯಕ್ತಿ ಮರುಭೂಮಿಯಲ್ಲಿ ಹೋಗ್ತಾ ಇದ್ದಾನೆ, ಬಾಯಾರಿಕೆ ಆಗಿದೆ. ನಾನು ಬಾಯಾರಿಕೆ ಆಗಿದೆ ಅಂದ ಕ್ಷಣಕ್ಕೆ ನೀರು ಸೃಷ್ಟಿ ಆಗ್ತದೆ. ಅಲ್ಲಿ ದೇವದತ್ತನಿಗೆ ನಹಿ ದೇವದತ್ತ ಪಿಪಾಸಿತಃ ಇತ್ತೇವತ ಮರು ವಾರಿಸಿದ್ಧತಿ. ದೇವದತ್ತನಿಗೆ ನೀರು ಬೇಕಂದ ಕ್ಷಣ ಮರುಭೂಮಿಯಲ್ಲಿ ನೀರಾಗ್ತದೆಯಾ? ಹೌದು. ಅವನಿಗೆ ನೀರು ಬೇಕಾಗಿದ್ದರೆ ಅವನು ಮೊದಲಿನ ಅನುಭವದ ಪ್ರಮಾಣಗಳನ್ನು ತನ್ನ ಜೊತೆಯಲ್ಲಿ ಇಟ್ಕೊಂಡು ತನ್ನ ಜೊತೆಯಲ್ಲಿ ನೀರನ್ನು ತೆಗೆದುಕೊಂಡು ಹೋಗಬೇಕಾಗಿದೆ. ಅಥವಾ ನೀರು ಇರೋ ಪ್ರದೇಶಕ್ಕೆ ಹೋಗುವ ಸಿದ್ಧತೆಯನ್ನು ಇಟ್ಕೊಳ್ಬೇಕು. ಅದೇ ರೀತಿಯಾಗಿ ನನಗೆ ಬೇಕು ಅಂತಂದ ಕ್ಷಣಕ್ಕೇನೆ ಆ ವಸ್ತು ಸಿದ್ಧ ಆಗೋದಿಲ್ಲ. ಅದೇ ರೀತಿಯಾಗಿ ನಾನು ನನ್ನ ವಿಚಾರ ಸರಿ ಅಂತ ತಿಳ್ಕೊಂಡಂತಂದ ಕ್ಷಣಕ್ಕೆ ಅದು ಸರಿ ಆಗಲೇಬೇಕು ಅಂತೇಳಿ ನಿಯಮವಿಲ್ಲ. ಜಗತ್ತಿನಲ್ಲಿ ಪ್ರತಿಯೊಂದಕ್ಕೊಂದು ಪ್ರಮಾಣ ಅಂತ ಅನ್ನೋದು ಬೇಕಾಗ್ತದೆ. ನಾನು ಹೇಳಿದ್ದಕ್ಕೆ ಅವನು ಕೇಳ್ತಾನಪ್ಪ, ಇದು ನೀನು ಹೇಳಿದ್ದಕ್ಕೆ ಇದು ನಮಗೆ ಸುಖಕರ ಆಗ್ತದೆ ಅಂತ ಅನ್ನೋದಕ್ಕೋಸ್ಕರ ಏನಾದರೂ ಪ್ರಮಾಣವಿದೆಯಾ ಅಂತ ಕೇಳಿದ್ರೆ ಪ್ರಮಾಣ ಹೇಳಬೇಕಾಗ್ತದೆ. ಆದ್ದರಿಂದಾಗಿ ಧರ್ಮಾಧರ್ಮ ಒಪ್ಪುಕೋ ತತ್ವಜ್ಞಾನಿ ಆಗ್ತಿ ಅಂತ ತಿಳ್ಕೊಂಡಂತೇಳಿ ನನಗೆ ಆಗ್ರಹ ಮಾಡ್ತಾ ಇದ್ದೀರಲ್ಲ. ಧರ್ಮ ಅಧರ್ಮ ಜಗತ್ತಿನಲ್ಲಿ ಇವೆ ಅಂತ ಅನ್ನೋದನ್ನು ಮೊದಲು ನನಗೆ ಪ್ರಮಾಣ ಪುರಸ್ಸರವಾಗಿ ತೋರಿಸಿಕೊಡಿ. ನನಗೆ ನೆನಪಿಟ್ಕೊಳ್ಳಿ, ನಾನು ನಿಮ್ಮ ಅನುಮಾನ ವೇದ ಯಾವುದೂ ಒಪ್ಪೋದಿಲ್ಲ. ನನಗೆ ಧರ್ಮ ಇದೆ ಅಧರ್ಮ ಇದೆ ಅಂತ ಅನ್ನೋದನ್ನು ಪ್ರತ್ಯಕ್ಷವಾಗಿ ಪ್ರತ್ಯಕ್ಷ ಪ್ರಮಾಣದಿಂದ ನನಗೆ ತಿಳಿಸಿ ಹೇಳಿ ನೋಡೋಣ. ಧರ್ಮ ಅಧರ್ಮ ಅತೀಂದ್ರಿಯ ಅಂತ ಹೇಳ್ತೀರಾ? ಅದಕ್ಕೇನಾದರೂ ಪ್ರಮಾಣ ಇದೆಯಾ? ನಂಬರ್ 1, ಅತೀಂದ್ರಿಯ ಧರ್ಮದ ವಿಷಯದಲ್ಲಿ ಪ್ರತ್ಯಕ್ಷ ಪ್ರಮಾಣ ಅಂತ ಇರಲಿಕ್ಕೆ ಸಾಧ್ಯವಿಲ್ಲ. ಇನ್ನು ಪ್ರತ್ಯಕ್ಷ ಪ್ರಮಾಣ ಇಲ್ಲ ಅಂತಂದರೆ ಕೇವಲ ಪ್ರತ್ಯಕ್ಷ ಪ್ರಮಾಣವನ್ನು ಒಪ್ತಕ್ಕಂತಹ ನನಗೆ ಅನುಮಾನ ಆಗಮಗಳಿಂದ ಧರ್ಮ ಇದೆ ಅಧರ್ಮ ಇದೆ, ಅದು ಅತೀಂದ್ರಿಯ, ಅದಕ್ಕೋಸ್ಕರ ಅದನ್ನು ನಿಯಮ ಪರಿಪಾಲನೆ ಮಾಡಬೇಕು, ಇವೆಲ್ಲ ನನಗೆ ಯಾಕೆ ಉಪದೇಶ ಮಾಡ್ತೀರಿ? ನಾನು ಏನು ಕಾಣ್ತದೆ ಅದನ್ನು ಮಾತ್ರ ಒಪ್ತೇನೆ. ಆದ್ದರಿಂದಾಗಿ ನನ್ನ ಪ್ರಕಾರ ನಚ ಧರ್ಮಾದೋ ಪ್ರಮಾಣಂ ಅಸ್ತಿ. ನನ್ನ ವಿಷಯದಲ್ಲಿ ನನ್ನ ಪ್ರಕಾರ ಜಗತ್ತಿನಲ್ಲಿ ಧರ್ಮ ಇಲ್ಲ. ಯಾಕೆ? ಪ್ರತ್ಯಕ್ಷೇಣ ತತ್ ಅನವಗಮಾತ್. ಪ್ರತ್ಯಕ್ಷದಿಂದ ಧರ್ಮ ಸಿದ್ಧ ಆಗೋದಿಲ್ಲ. ಅನುಮಾನ ಆಗಮದ ವಿಷಯದಲ್ಲಿ ಮಮ ಪ್ರಾಮಾಣ್ಯಾಭಾವಾತ್. ನಾನು ಅನುಮಾನವನ್ನಾಗಲಿ, ಅನುಮಾನ ಅಂದರೆ ಲಾಜಿಕ್, ತರ್ಕವನ್ನಾಗಲಿ ಅಥವಾ ಆಗಮನದ ಶಾಸ್ತ್ರವನ್ನಾಗಿ ನಾನು ಒಪ್ಪೋದಿಲ್ಲ. ಆದ್ದರಿಂದಾಗಿ ನನಗೆ ನೀವು ಪ್ರತ್ಯಕ್ಷ ಪ್ರಮಾಣದಿಂದ ಒಪ್ಪಿಸಿ ಅಂದಾಕ್ಷಣಕ್ಕೇನೆ ನವೀನ ನೈಯಾಯಿಕರಲ್ಲಿ ಪ್ರಮುಖರಾಗಿರ್ತಕ್ಕಂಥ ಉದಯನಾಚಾರ್ಯರು ಟೀಕಾಕೃತ್ಪಾದರಿಗೆ ಅಂತಾರೆ, ಅವನಿಗೆ ಅಪೌರುಷ ಒಪ್ಪಿಸ್ಬೇಕು ಅಂತ ಯಾಕೆ ನೀವು ತ್ರಾಸ ಪಡ್ತಾ ಇದ್ದೀರಿ? ಅವನಿಗೆ ನಾನು ಒಪ್ಪಿಸ್ತೇನೆ ಅಂತ ಉದಯನರ ಅಂದರೆ ಟೀಕಾರ ಜೊತೆಗೆ ಒಂದು ಸಾಕ್ಷಾತ್ ಮಾಡಿಲ್ಲ, ಆ ರೀತಿಯಾಗಿ ನಾವು ಸಂವಾದವನ್ನು ರಚನೆ ಮಾಡಿ ನಿಮ್ಗೆ ತಿಳಿಲಿ ಅಂತ ತಿಳ್ಕೊಂಡು ಹೇಳ್ತಾ ಇದ್ದೆ. ಉದಯನಾಚಾರ್ಯರು ಅಂತ ಹೇಳಿ 975 to 10,050 ಈ 60 ವರ್ಷ ಭೂಮಿ ಮೇಲೆ ಇದ್ದರು. ಅವರು ಇವತ್ತಿನ ಬಿಹಾರಿನ ದರ್ಭಂಗಾದಲ್ಲಿ ಇರ್ತಾ ಇದ್ದರು. ಅವರು
ನ- ನವೀನ ನ್ಯಾಯ ಅಂತ ತಿಳ್ಕೊಂಡಂತ ಅನ್ನೋದು. ಪ್ರತಿ ಸಂದರ್ಭದಲ್ಲಿಯೂ ಕೂಡ ಅಸಂಭವ, ಹೇತ್ವಾಭಾಸ, ಅನವಸ್ಥ ಇತ್ಯಾದಿಗಳ ಪ್ರತಿಯೊಂದು ಶಬ್ದದ ಹಿಂದೆ, ವಾಕ್ಯದ ಹಿಂದೆ, ಒಂದು ಅಕ್ಷರದ ಹಿಂದೆ ಮುಂದಾದರೆ ಅದನ್ನು ತೋರಿಸಿ ಅತ್ಯಂತ ವಿಚಾರಕ್ಕೋಸ್ಕರ ಪ್ರವೃತ್ತ ಮಾಡತಕ್ಕಂಥ ಒಂದು ನ್ಯಾಯಶಾಸ್ತ್ರ. ಅದಕ್ಕೆ ನವೀನ ನ್ಯಾಯ ಅಂತ ಕರೀತಾರೆ. ನವೀನ ನ್ಯಾಯದ ಪ್ರವರ್ತಕರಾಗಿರ್ತಕ್ಕಂಥ ಅವರು ಸುಮಾರು 6 ಗ್ರಂಥಗಳನ್ನು ಬರೆದಿದ್ದಾರೆ. ಮಹಾವಿದ್ವಾಂಸರು, ಅದ್ಭುತವಾಗಿರ್ತಕ್ಕಂಥ ಬುದ್ಧಿಮತ್ತೆ ಉಳ್ಳವರು. ಅವರ ಅಭಿಪ್ರಾಯ ಕೆಲವು ನಮಗೆ ಸಮ್ಮತ ಇಲ್ಲ. ಟೀಕಾಕೃತ್ಪಾದರು ಮೊದಲಾಗಿರ್ತಕ್ಕಂಥ ಮುಂದೆ ಬರತಕ್ಕಂಥ ಟಿಪ್ಪಣಿಕಾರರು ಅವರ ಮತವನ್ನು ವಿಮರ್ಶೆ ಮಾಡ್ತಾರೆ. ಆದರೆ ಆ ವ್ಯಕ್ತಿ ಅದ್ಭುತ ಬುದ್ಧಿವಂತ. ನಮ್ಮ ಮಕ್ಕಳಿಗೆ ನಮ್ಮ ಹಿಂದಿನ ವಿದ್ವಾಂಸರ ಇತಿಹಾಸ ನಾವು ಹೇಳೋದಿಲ್ಲ. ಇವನು ರಾಜನೂ ಆಗಿದ್ದ ಅಂತಿಕೊಂಡಂತ ಉಲ್ಲೇಖವೂ ಸಿಗ್ತದೆ. ರಾಜನೂ ಆಗಿದ್ದ, ಮಹಾವಿದ್ವಾಂಸನೂ ಆಗಿದ್ದ. ಇವನು 6 ಪ್ರಮುಖ ಗ್ರಂಥಗಳನ್ನು ಬರೆದಿದ್ದ. ನಮ್ಮಲ್ಲಿ ಎಂತೆಂಥ ಮಹಾನುಭಾವರಾಗಿದ್ದಾರೆ ಹೋಗಿ ನೋಡಿ. ಕಿರಣಾವಲಿ ಅಂತಿಕೊಂಡಂತೇಳಿ ಒಂದು ಗ್ರಂಥ. ನ್ಯಾಯಸೂತ್ರಗಳಿಗೆ ಪ್ರಶಸ್ತ ಪಾದರ ಭಾಷ್ಯ ಇದೆ. ಆ ಭಾಷ್ಯದ ಮೇಲೆ ಟೀಕೆ, ಇದಕ್ಕೆ ಕಿರಣಾವಲಿ ಅಂತ ತಿಳ್ಕೊಂಡಂತೇಳಿ ಹೆಸರು. ಆಚಾರ್ಯ ಇವೆಲ್ಲ ನಮ್ಗೆ ಯಾಕೆ ಹೇಳ್ತೀರಿ? ಗೊತ್ತಿರಲಿ ನಮ್ಮಲ್ಲಿ ಎಂತೆಂಥ ಮಹಾನುಭಾವರಾಗಿ ಹೋಗಿದ್ದಾರೆ ಅಂತ ತಿಳ್ಕೊಂಡಂತೇಳಿ. ಅವರ ವಿಚಾರಣೆ ಸರಣಿಯಲ್ಲಿ ಕೆಲವು ತಪ್ಪುಗಳಿದೆ, ಅದನ್ನು ಟೀಕಾಕೃತ ಸುಧಾರಿಸ್ತಾರೆ, ಮತ್ತು ಬೇರೆ. ಆ ನಂತರ ಇನ್ನೊಂದು ಗ್ರಂಥ ಇದೆ, ತಾತ್ಪರ್ಯ ಪರಿಶುದ್ಧಿ, ಅಥವಾ ಅದಕ್ಕೆ ನ್ಯಾಯ ನಿಬಂಧ ಅಂತೂ ಕೂಡ ಹೆಸರಿದೆ. ವಾಚಸ್ಪತಿ ಮಿಶ್ರರು ರಚಿಸಿದ ನ್ಯಾಯವಾರ್ತಿಕ ಗ್ರಂಥದ ವ್ಯಾಖ್ಯಾನ ಇದು. ವಾಚಸ್ಪತಿ ಮಿಶ್ರ ನ್ಯಾಯವಾರ್ತಿಕೆಗೆ ವ್ಯಾಖ್ಯಾನ ನ್ಯಾಯ ನಿಬಂಧ ಅಂತ ತಿಳ್ಕೊಂಡಂತ ಹೇಳಿ, ಅಥವಾ ತಾತ್ಪರ್ಯ ಪರಿಶುದ್ಧಿ ಅಂತ ಅದಕ್ಕೆ ಹೆಸರಿದೆ. ಮೂರನೇದು ಇನ್ನೊಂದು ಗ್ರಂಥ ಇವರದು, ಲಕ್ಷಣಾವಲಿ ಅಂತ ತಿಳ್ಕೊಂಡಂತೇಳಿ. ವೈಶೇಷಿಕ ದರ್ಶನ ಅಂದರೆ ಏನು? ವೈಶೇಷಿಕ ಸೂತ್ರದ ಸಂಪೂರ್ಣ ವೈಶೇಷಿಕ ದರ್ಶನದ ಸಾರ ಈ ಲಕ್ಷಣಾವಲಿ ಅಂತನ್ನೋ ಗ್ರಂಥದಲ್ಲಿ ನಮಗೆ ಉಪಲಬ್ಧವಾಗ್ತದೆ. ಇವರ 4ನೇ ಗ್ರಂಥ ಬೋಧ ಸಿದ್ಧಿ ಅಥವಾ ನ್ಯಾಯ ಪರಿಶಿಷ್ಟ ಅಂತ ತಿಳ್ಕೊಂಡಂತೇಳಿ ಅದಕ್ಕೆ ಹೆಸರು. ನ್ಯಾಯ ಸೂತ್ರಗಳ ಮೇಲೆ ವೃತ್ತಿ ಸಂಕ್ಷಿಪ್ತವಾಗಿರ್ತಕ್ಕಂಥ ವಿವರಣೆಯನ್ನು ಬರೆದಿದ್ದಾರೆ. 5ನೇ ಗ್ರಂಥ ಆತ್ಮತತ್ವ ವಿವೇಕ. ಬೌದ್ಧರಲ್ಲಿ ಇಬ್ಬರು ಮಹಾನ್ ಚಿಂತಕರು, ಒಬ್ಬರು ವಿಜ್ಞಾನವಾದಿಗಳು, ಇನ್ನೊಬ್ಬರು ಶೂನ್ಯವಾದಿಗಳು. ಆ ವಿಜ್ಞಾನವಾದವನ್ನು ಮತ್ತು ಶೂನ್ಯವಾದವನ್ನು ನಿರಾಕರಣ ಮಾಡಿ ನೈಯಾಯಿಕ ತಾರ್ಕಿಕ ವಿಚಾರದ ಕ್ರಮದಲ್ಲಿ ಬೌದ್ಧರ ವಿಜ್ಞಾನವಾದವನ್ನು ಮತ್ತು ಶೂನ್ಯವಾದವನ್ನು ಪೂರ್ತಿ ಖಂಡನ ಮಾಡಿ ಬರೆದಿರ್ತಕ್ಕಂಥ ಅದ್ಭುತ ಗ್ರಂಥ ಆತ್ಮತತ್ವ ವಿವೇಕ. ಆ ನಂತರ ಇನ್ನೊಂದು ಕೊನೆಯದು, ಬಹಳ ದೊಡ್ಡದಲ್ಲ, ಸಣ್ಣದಿದೆ, 65 ಶ್ಲೋಕಗಳಲ್ಲಿ ಇರುವ ಗ್ರಂಥ ನ್ಯಾಯ ಕುಸುಮಾಂಜಲಿ ಅಂತ ತಿಳ್ಕೊಂಡಂತೆ. ನ್ಯಾಯ ಕುಸುಮಾಂಜಲಿ ಮುಖ್ಯವಾಗಿ ಜಗತ್ತಿನಲ್ಲಿ ದೇವರು ಇದ್ದಾನೆ, ದೇವರನ್ನು ಒಪ್ಪಿಕೊಳ್ಳದೇ ಇದ್ದರೆ ನಾವು ವಿಚಾರವಾದಿಗಳೇ ಅಲ್ಲ, ನಾವು ನಾವು ಜಗತ್ತಿನ ಉಪಕಾರದ ವಿಚಾರವನ್ನು ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳಿ ಪರಮಾತ್ಮನ ಸಿದ್ಧಿಗಾಗಿರ್ತಕ್ಕಂಥ ಚಿಕ್ಕದಾದರೂ ಕೂಡ ಚೊಕ್ಕದಾದ ಮೂರ್ತಿ, ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಕ್ಕಂಥ ಇವರ ಒಂದು ಉತ್ತಮವಾದ ಗ್ರಂಥ ನ್ಯಾಯ ಕುಸುಮಾಂಜಲಿ. ಆಮೇಲೆ ಎಷ್ಟೆಷ್ಟು ಗ್ರಂಥಗಳಿವೆ, ಹೆಸರೇ ನಮಗೆ ಗೊತ್ತಿಲ್ಲ. ಇನ್ನು ಅದನ್ನು ಓದಬೇಕು ಅಂತಿಕೊಂಡಂತಂದರೆ ಅದಕ್ಕೋಸ್ಕರ ಶ್ರಮ ಪಡಲಿಕ್ಕೆ ನಮ್ಮ ಕಡೆ ತಯಾರಿಲ್ಲ. ಸಂಸ್ಕೃತ ಕಲಿಬೇಕು ಅಂತ ಅನ್ನೋ ಸಿದ್ಧತೆ ನಮ್ಮಲ್ಲಿಲ್ಲ. ಇಂಥ ನ್ಯಾಯ ಕುಸುಮಾಂಜಲಿಯಲ್ಲಿ ಅವರು ಭಗವಂತ ಇದ್ದಾನೆ ಅಂತ ತಿಳ್ಕೊಂಡಂತೇಳಿ 8 ಮತ್ತು ಇನ್ನೊಂದು ಪ್ಲಸ್
9 ಪ್ರಮಾಣಗಳನ್ನು ಕೊಡ್ತಾರೆ. ಅವರು ಕೊಡುವ ತರ್ಕ ಹೇಗಿದೆ ಅಂತ ಅನ್ನೋದನ್ನು ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಮುಂದೆ ಇವರ ವಿಚಾರವನ್ನು ಟೀಕಾಕೃತ್ಪಾದರು ಇವರ ವಿಚಾರದಲ್ಲಿಯೂ ಕೂಡ ತಪ್ಪಿದೆ ಅಂತ ತೋರಿಸಿಕೊಡ್ತಾರೆ. ಸರಿಯಾದ ಸಿದ್ಧಾಂತ ಏನು ಅಂತ ಅನ್ನೋದು ಹೇಳೋರಿದ್ದಾರೆ. ಅದು ಕೂಡ ಈ ವ್ಯಕ್ತಿ ದೇವರಿದ್ದಾನೆ ಅಂತ ಅನ್ನೋದಕ್ಕೋಸ್ಕರ ಮಾಡಿದ ವಿವರಣೆಯ ಸಾರ ಈ ರೀತಿಯಾಗಿದೆ. ಉದಯನಾಚಾರ್ಯರ ಪ್ರಕಾರ ದೇವರಿದ್ದಾನೆ ಅಂತ ಅನ್ನೋದಕ್ಕೋಸ್ಕರ 8+1 ಕಾರಣಗಳನ್ನು ಇವೆ. ಕಾರ್ಯ ಯೋಜನ ಧೃತ್ಯಾದೇಹೇ ಪದಾತ್ ಪ್ರತ್ಯಯತ ಶ್ರುತೆ ವಾಕ್ಯಾತ್ ಸಂಖ್ಯಾ ವಿಶೇಷಣಚ್ಚ ಸಾಧ್ಯ ವಿಶ್ವವಿದವ್ಯಯ. 8 ಪ್ರಮಾಣಗಳಿಂದ ಇವುಗಳ ಸಾರರೂಪವಾದ 9ನೇ ಪ್ರಮಾಣದಿಂದ ವಿಶ್ವವಿತ್ ಸರ್ವಜ್ಞನಾಗಿರತಕ್ಕಂತಹ ಅವ್ಯಯ ನಾಶರಹಿತನಾದ ಭಗವಂತನ ಅಸ್ತಿತ್ವವನ್ನು ಸಾಧಿಸಲಿಕ್ಕೆ ಬರ್ತದೆ. ತರ್ಕದಿಂದಲೇ ಸಾಧಿಸ್ಲಿಕ್ಕೆ ಬರ್ತದೆ. ನಿಮ್ಮಂತೆ ಅಪೌರುಷೇ ಬೇಕಾಗಿಲ್ಲ. ಯಾಕೆ ನ್ಯಾಯಿಕರು ಅಪೌರುಷೇಯ ವೇದ ಒಪ್ಪೋದಿಲ್ಲ, ಅದು ಭಗವತ್ಕೃತ ಅಂತ ಹೇಳ್ತಾರೆ. ಆದ್ದರಿಂದಾಗಿ ಅವನಿಗೆ ಧರ್ಮ ಒಪ್ಪು, ಆ ನಂತರ ಅಪೌರುಷೇಯ ವಾಕ್ಯ ಒಪ್ಪು ಅಂತ ಆಗ್ರಹ ಮಾಡೋ ಕಾರಣ ಇಲ್ಲ ಅಂತೇಳಿ ಮಧ್ಯದಲ್ಲಿ ಉದಯನಾಚಾರ್ಯ ಹೇಳ್ತಾ ಇದ್ದಾರೆ. ಉದಯನಾಚಾರ್ಯ ಅಂತಾರೆ ಮೊದಲೇ ಕಾರಣ ಕಾರ್ಯಾತ್. ಈ ಜಗತ್ತು ಒಂದು ಕಾರ್ಯ ಅಂತಂದ್ರೇನು? ರಚಿಸಲ್ಪಟ್ಟದ್ದು, ಪ್ರಯತ್ನಪಟ್ಟು ಮಾಡಲ್ಪಟ್ಟದ್ದು. ಇದಕ್ಕೆ ಕಾರ್ಯ ಅಂತ ಕರೀತಾರೆ. ಅಕ್ಕಿ ಇದು ಕಾರಣವಾದರೆ ಅನ್ನ ಇದು ಕಾರ್ಯ. ಕಲ್ಲು, ಮಣ್ಣು, ಇಟ್ಟಿಗೆ ಮೊದಲಾದವುಗಳು ಕಾರಣಗಳಾದರೆ, ಉಪಾದಾನ ಕಾರಣಗಳಾದರೆ ಮನೆ ಇದು ಕಾರ್ಯ. ಆ ನಂತರ ತಾಯಿ ಕಾರಣಗಳಾಗಿದ್ದರೆ ಮಗು ಕಾರ್ಯ. ಅಂದರೆ ಎಲ್ಲಿ ಕಾರ್ಯ ಇದೆ ಅದನ್ನು, ಆ ಕಾರ್ಯವನ್ನು ಪೂರೈಸುವ ಜಗತ್ತು ಅಂತಿಕೊಂಡಂತನ್ನೋದು ಇದು ಕಾರ್ಯ. ಇದಕ್ಕೆ ಉಪಾದಾನ ಕಾರಣಗಳಾದ ಜಡ ಕಾರಣಗಳು ಜಡ ಪ್ರಕೃತಿ. ಆದರೆ ಜಡ ಪ್ರಕೃತಿಯಲ್ಲಿ ವಿಕಾರವನ್ನು ಹುಟ್ಟಿಸಿ ಆ ನಂತರ ಕಾರ್ಯಕಾರಣಗಳ ಸಾಮಂಜಸ್ಯಕ್ಕೋಸ್ಕರ ಕಾರ್ಯಕಾರಣಗಳ ಮುಖಾಂತರ ಅದು ಒಂದನ್ನು ಒಂದು ಜೊತೆಯಲ್ಲಿ ಮಾಡುವಂತೆ ಮಾಡಿ ಕಾರ್ಯಕ್ಕೆ ನಿಮಿತ್ತನಾಗ್ತಕ್ಕಂಥ ಒಬ್ಬ ವ್ಯಕ್ತಿ ಬೇಕಾಗ್ತದೆ, ನಿಮಿತ್ತ ಕಾರಣ ಬೇಕಾಗ್ತದೆ. ಉದಾಹರಣೆಗೆ ಇಟ್ಟಿಗೆ ಬಂದು ಬಿದ್ದಿದೆ, ಈ ಕಡೆಗೆ ಲಾರಿಯಿಂದ ಕಬ್ಬಿಣದ ತಳಿಗಳು ಬಂದಿವೆ, ಕಲ್ಲು ಬಂದಿದೆ, ಮಣ್ಣು ಬಂದಿದೆ, ಸಿಮೆಂಟ್ ಬಂದಿದೆ, ಬೇಕಾಗಿರ್ತಕ್ಕಂಥ ಸಲಿಕೆ, ಗುದ್ದಲಿ ಇತ್ಯಾದಿಗಲ್ಲೂ ಬಂದಿವೆ. ಅವು ತಾನಾಗಿ ಒಂದಕ್ಕೊಂದು ಕೂಡ ಮನೆ ಆಗ್ತದೆ. ಅವುಗಳನ್ನು ಸರಿಯಾಗಿ ಜೋಡಿಸಿ ಮಾಡ್ತಕ್ಕಂಥ ಒಬ್ಬ ನಿಮಿತ್ತ ಕಾರಣ, ವಾಸ್ತು ತತ್ವಜ್ಞ ಅಥವಾ ಆ ರೀತಿಯಾಗಿರ್ತಕ್ಕಂಥ ಕೆಲಸಗಾರ, ಕುಶಲ ಕೆಲಸಗಾರ ಬೇಕಾಗ್ತದೆ. ಅದೇ ರೀತಿಯಾಗಿ ಜಡ ಪ್ರಕೃತಿ ಸೃಷ್ಟಿಗೆ ಕಾರಣೀಭೂತವಾದರೂ ಕೂಡ ಅದನ್ನು ಮತ್ತು ಕಾರ್ಯವಾದ ಜಗತ್ತಿನ ಮಧ್ಯದಲ್ಲಿ ತಾನು ಮೀಡಿಯೇಟರ್ ಆಗಿದ್ದು ಅದಕ್ಕೆ ನಿಮಿತ್ತ ಕಾರಣನಾಗ್ತಕ್ಕಂಥ ಒಬ್ಬ ವ್ಯಕ್ತಿ ಬೇಕಾಗ್ತದೆ. ಮನೆಯಲ್ಲಿ ಗ್ಯಾಸ್ ಇದೆ, ಅಕ್ಕಿ ಇದೆ, ಬೇಳೆ ಇದೆ, ಪಲ್ಯ ಇದೆಲ್ಲ ಇದೆ. ಆದರೆ ಅವುಗಳನ್ನು ಸಂಯೋಜನೆ ಮಾಡಿ ಅಡುಗೆ ಮಾಡ್ತಕ್ಕಂಥ ಒಬ್ಬ ನಿಮಿತ್ತ ಕರ್ತ ಬೇಕಾಗ್ತದೆ. ಈ ರೀತಿಯಾಗಿರ್ತಕ್ಕಂತಹ ಮಾಡ್ತಕ್ಕಂತಹ ಜಗತ್ತಿಗೆ ನಿಮಿತ್ತ ಕಾರಣ ದೇವರೇ. ದೇವರನ್ನು ಒಪ್ಪಲೇಬೇಕು. ಇಲ್ಲದ ಜಗತ್ತಿನಲ್ಲಿ ಯಾವ ಕೆಲಸವೂ ಆಗೋದಿಲ್ಲ. ಸಂಯೋಜಕ ಇಲ್ದಿದ್ದಿಲ್ಲ ಅಂತಕೊಂಡಂತಂದರೆ ಸಾಧನಗಳಿದ್ದರೂ ಕೂಡ, ಕಾರಣಗಳಿದ್ದರೂ ಕೂಡ ಕಾರ್ಯ ಆಗೋದಿಲ್ಲ. ಅದಕ್ಕೆ ಸಂಯೋಜಕ ಬೇಕು.
ಅದರಿಂದ ಕಾರ್ಯಾತ್, ಅದಕ್ಕೋಸ್ಕರ ದೇವರನ್ನು ಒಪ್ಪಲೇಬೇಕು ಅಂತ ತಿಳ್ಕೊಂಡಂತೇಳಿ ಮೊದಲೇ ಒಂದು ಕಾರಣವನ್ನು ಕೊಡ್ತಾರೆ. ಎರಡನೇ ಕಾರಣ ಕೊಡ್ತಾರೆ. ಈ ಜಗತ್ತು ಅಂದರೆ ಏನು? ಅನೇಕ ಪರಮಾಣುಗಳ, ಆಟಮ್ಗಳ ಒಂದು ಸಮೂಹ. ಒಂದಕ್ಕೊಂದು ಆಟಮ್ಗಳು ಸೇರಿ ಒಂದು ವಿಶಿಷ್ಟ ರೂಪವನ್ನು ಪಡೆದಿವೆ. ಒಂದು ಕಡೆಗೆ ಆಕ್ಸಿಜನ್ ಆಟಮ್ ಇದೆ, ಇನ್ನೊಂದು ಕಡೆಗೆ ಹೈಡ್ರೋಜನ್ ಅಣುಗಳಿವೆ. ಇವು ಎರಡೂ ಸೇರಿದಾಗ ಪ್ರಪೋರ್ಷನೇಟಲ್ಲಿ H2O ರೂಪದಲ್ಲಿ ಸೇರಿದಾಗ ನೀರಾಗ್ತದೆ. ಇವು ತಾನಾಗೆ ಸೇರಿಕೊಳ್ತವೆ, ತಾನಾಗೆ ಒಂದು ಕಡೆಗೆ ಬರ್ತವೆ, ಬರೋದಿಲ್ಲ. ಇವುಗಳನ್ನು ಜೋಡಿಸ್ತಕ್ಕಂಥ ಒಬ್ಬ ವ್ಯಕ್ತಿ ಬೇಕಾಗ್ತದೆ. ಯಾಕೆಂತಕೊಂಡಂತಂದರೆ ಜಡವಾದ ಪರಿಣಾಮದಲ್ಲಿ ಆದ್ಯಸ್ಪಂದ ಅಂದರೆ ವಿಕೃತಿ ತಾನಾಗೇ ಆಗೋದಿಲ್ಲ. ಎರಡು ಅಣು ಸೇರಿ ದ್ವಿಣುಕವಾಗಬೇಕಾಗಿದ್ದರೆ, 4 ಅಣುಗಳು, 2 ದ್ವಿಣುಕಗಳು ಸೇರಿ ತ್ರಿಣುಕಗಳಾಗಬೇಕಾಗಿದ್ದರೆ ಅವುಗಳಲ್ಲಿ ಇರ್ತಕ್ಕಂಥ ಒಂದು ವಿಕೃತಿಯನ್ನು ಹುಟ್ಟಿಸ್ತಕ್ಕಂಥ ಒಬ್ಬ ವ್ಯಕ್ತಿ ಬೇಕಾಗ್ತದೆ. ಆ ವಿಕೃತಿಯನ್ನು ಹುಟ್ಟಿಸ್ತಕ್ಕಂತಹ ಚೇತನ ಶಕ್ತಿಯೇ ಭಗವಂತ. ಜಡದಲ್ಲಿ ವಿಕೃತಿಯನ್ನು ಹುಟ್ಟಿಸಿ ಅವುಗಳನ್ನು ಸಕ್ರಿಯವನ್ನಾಗಿ ಮಾಡ್ತಕ್ಕಂತಹ ಒಬ್ಬ ವ್ಯಕ್ತಿ ನಿಮಿತ್ತ ಎಂತಕೊಂಡಂತೇನಿದ್ದಾನೆ, ಅವನೇ ಭಗವಂತ ಅಂಥೇಳಿ ಎರಡನೇ ಕಾರಣವನ್ನು ಕೊಡ್ತಾರೆ. ಮೂರನೆಯದ್ದು, ಜಗತ್ತು ಸೃಷ್ಟಿಯಾಯಿತು. ಜಗತ್ ಸೃಷ್ಟಿಗೆ ಹೇಗೆ ಚೇತನನ ಅವಶ್ಯಕತೆ ಇದೆಯೋ ಅದೇ ರೀತಿಯಾಗಿ ಜಗತ್ತು ಮುನ್ನಡೆಯಬೇಕಾಗಿದ್ದಾರೆ. ಜಗತ್ತಿನ ಸ್ಥಿತಿ, ಜಗತ್ತಿನ ಧೃತಿ, ಸ್ಥಿರತೆ, ಜಗತ್ತಿನಲ್ಲಿ ಸತತವಾಗಿ ನಡೆಯತಕ್ಕಂಥ ಕ್ರಿಯೆಗಳು, ಇವುಗಳು ತಾನಾಗೇ ಆಗೋದಿಲ್ಲ. ತಾನಾಗಿಯೂ ನಡೆಯೋದಿಲ್ಲ. ಇಲ್ಲ, ನದಿ ತಾನಾಗಿ ಹರಿತದೆ. ತಾನಾಗಿ ಹರಿಯುವ ನದಿಯನ್ನು ಒಬ್ಬ ಚೇತನ ತಡೆಯಲು ಕೂಡ ಸಾಧ್ಯ ಇದೆ. ಅದರ ಪ್ರವಾಹವನ್ನು ನಿಲ್ಲಿಸಲು ಸಾಧ್ಯ ಇದೆ. ಆದ್ದರಿಂದ ಪ್ರವಾಹ ಸುರಳಿತವಾಗಿ ನಡೆಯಬೇಕು, ಎಲ್ಲಿ ಹಿಡಿದಿಡಬೇಕು, ಇದಕ್ಕೋಸ್ಕರ ಒಬ್ಬ ಚೇತನ ಬೇಕಾಗ್ತದೆ. ಜಗತ್ತಿನ ಕರ್ತ ಧರ್ತ ಇವುಗಳನ್ನು ಸೃಷ್ಟಿ ಮಾಡಿದ್ದಕ್ಕೆ ವಿಶಿಷ್ಟವಾದಂತಹ ಅನುಕೂಲತೆಯನ್ನು ಮಾಡಿಕೊಟ್ಟು ಆ ಸೃಷ್ಟಿಕ್ರಮ ಮುಂದುವರಿಯುವಂತೆ ಮಾಡಬೇಕಾಗಿದ್ದರೆ, ಅದಕ್ಕೊಂದು ಸ್ಥಿರತೆ ತಂದು ಕೊಡಬೇಕಾಗಿದ್ದರೆ ಅದಕ್ಕೆ ಒಬ್ಬ ನಿಮಿತ್ತನಾದಂಥ ಚೇತನ ಬೇಕು. ಆ ಚೇತನನೇ ಶ್ರೀಹರಿ. ನೆನಪಿಟ್ಟು, ಅವನೇ ಭಗವಂತ. ಶ್ರೀಹರಿ ಅಂತವನೋ ಅಲ್ಲ, ದೇವರು ಅಂತಂತಾನೋ. ಇದರ ನಂತರ ಪದಾತ್, ಉದಾಹರಣೆ ಹೇಳ್ತಾನೆ. ನಾನು ನಿಮ್ಗೆ ಪ್ರವಚನ ಕೊಡ್ತಾ ಇದ್ದೇನೆ. ಪ್ರವಚನ ಶಬ್ದ ಅರ್ಥ ಆಯ್ತಲ್ಲ ನಿಮಗೆ? ಭಾಷಣ ತಿಳಿ ಹೇಳುವುದು ಇತ್ಯಾದಿ. ನಿಮಗೆ ಅಂತಂದ ನೀವು ಅಂತ ಅರ್ಥ ಆಯ್ತಾ ಇಲ್ಲೋ? ತಿಳಿತೇನು, ತಿಳುವಳಿಕೆ, ತಿಳ್ಕೊಳ್ಳಿಕ್ಕೆ ಅಂತಕೊಂಡಂತಂದರೆ ಅದರ ಬಗ್ಗೆ ಪರಿಚಯ ಆಗುವಿಕೆ. ಈ ಶಬ್ದಗಳಿಗೆ ಕಲ್ಲು ಅಂತನ್ನೋ ಶಬ್ದಕ್ಕೆ ಕಲ್ಲು, ಮಣ್ಣು ಅಂತನ್ನೋ ಶಬ್ದಕ್ಕೆ ಮಣ್ಣು, ಈ ಶಬ್ದಕ್ಕೆ ಇದೇ ಅರ್ಥ. ಸಂಸ್ಕೃತದಿಂದಲೇ ಉಳಿದ ಶಬ್ದ ಭಾಷೆ ಹುಟ್ಟಿವ ಮಾತು ಬಿಟ್ಬಿಡಿ. ಮೃತ್ತಿಕಾ ಶಬ್ದಕ್ಕೆ ಮಣ್ಣು ಅಂತಿಕೊಂಡಂತನ್ನೋ ಅರ್ಥವನ್ನು ನಮಗೆ ಹೇಳಿಕೊಟ್ಟವರಾರು? ಪದದಲ್ಲಿ ಇರತಕ್ಕಂತಹ ಈ ಪದಕ್ಕೆ ಇದೇ ಅರ್ಥ ಇದೆ, ಇದೇ ಸಂಜ್ಞೆ ಇದೆ ಅಂತ ಹೇಳಿ ಜಗತ್ತಿಗೆ ಕಲಿಸಿಕೊಟ್ಟವರು ಯಾರು? ಸಾಧ್ಯ ಅಂತಿಕೊಂಡಂತಂದರೆ
ಯಾವುದನ್ನು ಸಾಧಿಸ್ತೇವೆ ಅಂತನ್ನೋ ಅರ್ಥ, ಹೇತು ಅಂತ ತಿಳ್ಕೊಂಡಂತಂದರೆ ಕಾರಣ ಅಂತನ್ನೋ ಅರ್ಥ, ಉದಾಹರಣೆ ಅಂತಂದರೆ ಅದಕ್ಕೆ ಸರಿಯಾಗಿ ಆ ರೀತಿಯ ಪರಿಣಾಮ ಇರತಕ್ಕಂಥ ಇನ್ನೊಂದು ಪರಿಣಿತವಾದಂಥ ವಸ್ತು, ನಮಗೆ ತಿಳಿದ ವಸ್ತು. ಇದಕ್ಕೆ ಈ ಅರ್ಥ ಕೊಟ್ಟವರು ಯಾರು? ಈ ರೀತಿಯ ಅರ್ಥ ವಿವ್ಯಕ್ತ ಹೇಗೆ ಪಡಿತು? ಜಗತ್ತಿನಲ್ಲಿ ಈ ಶಬ್ದಕ್ಕೆ ಇದೇ ಅರ್ಥ ಅಂತನ್ನೋದು ಹೇಗೆ ಬಂತು? ಇದಕ್ಕೋಸ್ಕರ ಈ ಅರ್ಥಕ್ಕೆ ಇದೇ ಅರ್ಥ ಅಂತನ್ನೋ ಅಭಿವ್ಯಕ್ತಗೊಳಿಸ್ತಕ್ಕಂತಹ ಒಬ್ಬ ಚೇತನ ಬೇಕಾಗ್ತದೆ. ಆ ಚೇತನನೇ ಪರಮಾತ್ಮ ಅಂತನ್ನೋ ನಾಲ್ಕನೇ ಕಾರಣವನ್ನು ಕೊಟ್ಟರು. ಕಾರ್ಯಾತ್ ಆಯೋಜನಾತ್ ಧೃತ್ಯಾದೇಹೇ ಪದಾತ್. ಇನ್ನು ಐದನೇ ಕಾರಣ ಪ್ರತ್ಯತಃ. ಜ್ಞಾನ ಮತ್ತು ಅನುಭವ. ನಮಗೆ ಅನುಭವ ಇದೆಯಲ್ಲ, ಹಸಿವೆ ಆಯ್ತು, ತಿನ್ನಲಿಕ್ಕೆ ಹೆಂಡತಿ ಮಾರ್ಕೆಟ್ಗೆ ಹೋಗಿದ್ದಾಳೆ. ನನಗೆ ಹಸಿವೆ ಆಗಿದೆ, ತಾಟ್ ಬೇಕು, ಕವ ಹಸಿವೆ ಆಗಿದೆ, ತಿನ್ಲಿಕ್ಕೆ ಬೇಕೀಗ. ಆಗ ನಾನು ಹೆಂಡತಿಗೆ ಫೋನ್ ಮಾಡ್ತೇನೆ, ಎಲ್ಲಿದ್ದಿ, ಹಸಿವೆ ಭಾಳ ಆಗ್ಯದ, ಬೇಗ ಬಾ ಬಂದು ಬಡಿಸ್ ನನಗೆ ಅಂತ ಹೆಂಡತಿಗೆ ಹೇಳ್ತೇನೆ. ಆಕೆ ಫೋನ್ನಾಗ ಹೇಳ್ತಾನೆ, ನೋಡ್ರಿ ಅಲ್ಲೇ ಕಟ್ಟಿ ಮೇಲೆ ಡಬ್ಬಿಯೊಳಗೆ ಮುಚ್ಚಿಟ್ಟೀನಿ, ಬಿಸಿ ಬಿಸಿ ಇರಲಿ ಅಂತ ತಿಳ್ಕೊಂಡಂತೆಲ್ಲ ಮುಚ್ಚಿಟ್ಟೀನಿ, ತೊಗೊಳ್ರಿ, ತಟ್ಟಿಯೊಳಗೆ ನಾನು ಬರ್ಬೇಕಾದ್ರೆ ಇನ್ನೂ ಅರ್ಧ ಮುಕ್ಕಾಲು ಗಂಟೆ ಆಗ್ತದೆ, ಯಾಕೆ ಉಪವಾಸ ಕೊಡ್ತೀರಿ, ಊಟ ಮಾಡಿರಿ ಅಂತ ಹೇಳಿದಾಗ, ಏ ತಟ್ಟಿ ಬಾ, ಏ ಅನ್ನ ಬಂದು ಬೀಳು, ಏ ಸಾರು ಬಂದು ಬಾ, ನೀರು ಬಂದು ಇಲ್ಲಿ ಬತ್ತಿಯಲ್ಲಿ ಕೂತ್ಕೋ, ಬರ್ತದ? ನೀನು ಅನುಭವ ಆ ರೀತಿಯಾಗಿದೆಯಾ? ಜಡವಸ್ತುಗಳು ತಾನಾಗೇ ಬರ್ತವೆ. ಜಡವಸ್ತುಗಳಿಂದ ನಿರ್ಮಿತವಾದ ಈ ಜಗತ್ತಿನಲ್ಲಿ ಅನೇಕ ಕ್ರಿಯೆಗಳು ನಡೀತಾ ಇವೆ. ಚೇತನನಾದ ನಾನು ಹೇಳ್ಬೇಕಾಗ್ತದೆ, ತೆಗೆದುಕೊಂಡು ಬರಬೇಕಾಗ್ತದೆ. ಆಗ ತಟ್ಟಿಯೂ ಬರ್ತದೆ, ಅನ್ನವೂ ಬರ್ತದೆ, ನೀರು ಬರ್ತದೆ, ಅಥವಾ ಬಡಿಸೋರಿದ್ರೆ ಎಲ್ಲವೂ ಬರ್ತದೆ. ಆದ್ದರಿಂದ ಜಡದ ಪ್ರವೃತ್ತಿಗೋಸ್ಕರ ನಮ್ಮ ಅನುಭವವನ್ನು ಪ್ರಮಾಣವನ್ನಾಗಿಟ್ಟುಕೊಂಡು ಇದಕ್ಕೊಬ್ಬ ಜಗತ್ತಿನಲ್ಲಿ ಜಗತ್ತಿನ ಕೃತಿ ನಡೆಯಬೇಕಾಗಿದ್ದರೆ ಆ ಒಂದು ಜ್ಞಾನ ಇಟ್ಟುಕೊಂಡು ನಾವೊಬ್ಬ ಚೇತನ ಅಂತಕೊಂಡತಕ್ಕಂಥ ಭಗವಂತನನ್ನು ಒಪ್ಪಬೇಕಾಗ್ತದೆ. ಆದ್ದರಿಂದ ಈ ಕಾರಣದಿಂದಾದರೂ ದೇವರು ಇದ್ದಾನೆ ಅಂತ ಒಪ್ಪಿ ಅಂಥೇಳಿ ನಾಲ್ಕನೇ ಕಾರಣವನ್ನು ಉದಯನಾಚಾರ್ಯರು ಕೊಡ್ತಾರೆ. ಉದಯನಾಚಾರ್ಯರು ಕೊಡ್ತಾರೆ. ಐದನೇ ಕಾರಣ ಕಾರ್ಯಾತ್ ಆಯೋಜನಾತ್ ಧೃತ್ಯಾದೇಹೇ ಪದಾತ್ ಪ್ರತ್ಯತ. ಆರನೇ ಕಾರಣ ಕೊಡ್ತಾರೆ ಶ್ರುತೇಹೇ. ದೇವರ ವಿಷಯದಲ್ಲಿ ದೇವರೇ ರಚನೆ ಮಾಡಿದ, ತಾನೇ ರಚನೆ ಮಾಡಿದ, ಅವ್ರ ಪ್ರಕಾರ ವೇದ ಭಗವಂತ ರಚನೆ ಮಾಡಿದ್ದಾನೆ. ಅವನೇ ರಚನೆ ಮಾಡಿದ ವೇದ ಪ್ರಮಾಣ ಇದೆಯಲ್ಲ. ಇಂಥ ಪ್ರಮಾಣ ಇರುವಾಗ ಅವನೇ ಎಲ್ಲ ಕರ್ತ, ಸ್ವತಂತ್ರ ಕರ್ತ, ತತ್ವಜ್ಞಾನಿ, ಅಪರೋಕ್ಷ ಜ್ಞಾನಿ, ಸರ್ವಜ್ಞ ಇತ್ಯಾದಿ ವಿಚಾರಗಳಿಂದ ಯುಕ್ತನಾದಂಥ ಆ ಭಗವಂತನ ಬಗ್ಗೆ ತಿಳಿಸಿಕೊಡ್ತಾರೆ. ವೇದಗಳ ಅನ್ನುವ ಪ್ರಮಾಣದಿಂದ ಆ ಭಗವಂತನ ಅಸ್ತಿತ್ವವನ್ನು ನಾವು ಸ್ವೀಕಾರ ಮಾಡಲಿಕ್ಕೆ ಸಾಗ್ತದೆ. ಅಷ್ಟೇ ಅಲ್ಲ, ವಾಕ್ಯಾತ್ ಶಬ್ದ ಪ್ರಮಾಣ. ಅನೇಕ ಜ್ಞಾನಿಗಳು ನಮಗೆ ಹೇಳಿದ್ದಾರೆ, ಅನೇಕ ಉಪದೇಶಕರು ಹೇಳಿದ್ದಾರೆ, ಅನೇಕ ಋಷಿಗಳಾಗಿ ಹೋಗಿದ್ದಾರೆ, ಅವರು ಹೇಳಿದ್ದಾರೆ. ದೇವರು ನಿರ್ಮಿಸಿದ ವೇದವೂ ಇದೆ. ಆನಂತರ ಅನೇಕ ಜ್ಞಾನಿಗಳು ಹೇಳಿರ್ತಕ್ಕಂಥ ಗ್ರಂಥಗಳು ನಮ್ಮ ಎದುರಿಗಿವೆ. ಆದ್ದರಿಂದಾಗಿ ಇಷ್ಟೆಲ್ಲ ಪ್ರಮಾಣ ಇರೋದರಿಂದ ದೇವರನ್ನು ಒಪ್ಪಲೇಬೇಕಲ್ಲ. ಆನಂತರ ಎಂಟನೇ ಕಾರಣ ಕೊಡ್ತಾನೆ ಅವನು, ಉದಯನಾಚಾರ್ಯ ಕೊಡ್ತಾರೆ, ಸಂಖ್ಯಾ ವಿಶೇಷಾತ್. ನೈಯಾಯಿಕರ ಪ್ರಕಾರ ಎರಡು ಅಣುಗಳು ಸೇರಿ ಜುಣುಕಾಗ್ತದೆ.
ಎರಡು ಅಣುಗಳು ಸೇರಿ ದ್ವಣಕ ಆಗಬೇಕಾಗಿದ್ದರೆ ಒಂದೇ ಅಣು ವಿಭಕ್ತವಾಗಿ ಎರಡು ಅಣು ಆಗೋದಿಲ್ಲ. ಅದಕ್ಕೆ ಅಣುವಿನ ಪಾರಿಮಾಂಡಲ್ಯದಿಂದ ದ್ವಣಕ ಆಗೋದಿಲ್ಲ. ತಾನಾಗಿ ಆ ಒಂದು ಎರಡು ಸೇರಿಕೊಂಡು ದ್ವಣಕ ಆಗೋದಿಲ್ಲ. ಮೊದಲು ಅದು ಇದು ಬೇರೆ ಅಂತ ಅನ್ನೋ ಸಂಖ್ಯೆ ಗೊತ್ತಾಗಬೇಕಾಗ್ತದೆ. ಇದು 1 2 ಇವೆರಡು ಸೇರಿತು. ಇದು ಹೈಡ್ರೋಜನ್ ಐಟಮ್, ಇದು ಆಕ್ಸಿಜನ್ ಐಟಮ್. ಇವುಗಳಲ್ಲಿ ಎರಡು ಪ್ರಪೋರ್ಷನೇಟ್ ಆಗಿ ಇವುಗಳು ಸೇರಿವೆ. ಈ ರೀತಿಯಾದಂಥ ವಿಭಾಗ ಜಡವಾದದ್ದು ತಾನೇ ನಮಗೆ ಹೇಳ್ಕೊಡ್ತದೆ? ಹೇಳ್ಕೊಡೋದಿಲ್ಲ. ದ್ವಣಕ ತೃಣಕಗಳಿಂದಲೇ ಆ ಅಣುಗಳ ಪುಂಜದಿಂದಲೇ ಸೃಷ್ಟಿ ಅಂತಂದಮೇಲೆ ಅಲ್ಲಿರ್ತಕ್ಕಂಥ ಸಂಖ್ಯೆಗಳಲ್ಲಿ ಎರಡು ಅಣು ಸೇರಿ ದ್ವಣಕ, ಎರಡು ದ್ವಣಕಗಳು ಸೇರಿ ತೃಣಕ, ಈ ರೀತಿಯಾಗಿ ಈ ಸಂಖ್ಯೆ ವಿಭಾಗ, ಈ ಸಂಖ್ಯೆ ವಿಭಾಗ ವಸ್ತು ತಾನಾಗಿ ಹೇಳ್ಕೊಡೋದಿಲ್ಲ. ಅದಕ್ಕೊಂದು ಸಂಖ್ಯೆ ಎಣಿಸಕರ್ತಕ್ಕಂಥ ಒಬ್ಬ ಚೇತನ ಬೇಕಾಗ್ತದೆ, ಒಬ್ಬ ದ್ರಷ್ಟಾಚೇತನ ಬೇಕಾಗ್ತದೆ. ಅಷ್ಟೇ ಅಲ್ಲ, ಸೃಷ್ಟಿಯ ಸಮಯದಲ್ಲಿ ಸೃಷ್ಟಿಗೆ ಬೇಕಾಗಿರ್ತಕ್ಕಂಥ ಜೀವಾತ್ಮ, ನೈಯಾಯಿಕರ ಪ್ರಕಾರ ಅವನು ಕೂಡ ಜಡದ್ರವ್ಯ, ಅವನೊಬ್ಬ ದ್ರವ್ಯ. ಅದೇ ರೀತಿಯಾಗಿ ಅದೃಷ್ಟ, ಪರಮಾಣು, ಕಾಲ, ದಿಕ್, ಮನಸ್ಸು ಇವೆಲ್ಲವೂ ಜಡ. ಈ ಜಡಗಳ ದ್ವಿತ್ವ ಅಂತಕೊಂಡಂಥ ಅನುಭವ ಏನಿದೆ, ಎರಡು ಸಂಖ್ಯೆ ಅಂತ ಅನುಭವ ಇದೆ. ಇದನ್ನು ತಿಳಿಸಿ ಇವುಗಳನ್ನು ಚೈತನ್ಯ, ಇದಕ್ಕೆ ಚೈತನ್ಯವನ್ನು ಕೊಡ್ತಕ್ಕಂಥ ಒಬ್ಬ ವ್ಯಕ್ತಿ ಬೇಕಾಗ್ತದೆ. ಅವನಿಗೆ ದೇವರಂತ ಕರಿಬೇಕು ಅಂತ ತಿಳ್ಕೊಂಡಂತೇಳಿ ಸಂಖ್ಯಾ ವಿಶೇಷ ಅಂತ ತಿಳ್ಕೊಂಡಂತೇಳಿ ಅದು ಇನ್ನೂ ಸ್ವಲ್ಪ ಜಟಿಲ ಇದೆ. ನಾನು ಸ್ವಲ್ಪ ಸುಲಭ ಮಾಡಲಿಕ್ಕೆ ಟ್ರೈ ಮಾಡಿದ್ದೇನೆ ಅಷ್ಟೆ. ಆ ನಂತರ ಇದಲ್ಲದೆ ಇನ್ನೊಂದು ಪ್ರಮಾಣವನ್ನು ಕೂಡ ಉದಯನಾಚಾರ್ಯ ಕೊಡ್ತಾರೆ, ಅದೃಷ್ಟಾತ್. ನೋಡಪ್ಪ, ಈ ಜನ್ಮದಲ್ಲಿ ನೀನು ದಡ್ಡನಾದಿ. ದಡ್ಡನಾದ ನಾನ್ಯಾಕೆ ದಡ್ಡಾದೆ, ನಾನ್ಯಾಕೆ ದಡ್ಡಾದೆ, ಇವನ್ಯಾಕೆ ಬುದ್ಧಿವಂತ ಆದ? ನಮ್ಮಿಬ್ಬರ ಅಪ್ಪ ಅಮ್ಮ ಒಬ್ಬರೇ. ನನ್ನ ಅಪ್ಪನೂ ಅವನಪ್ಪ, ನನ್ನ ಅಮ್ಮನೂ ಅವನಮ್ಮ. ಇಬ್ಬರು ಒಂದೇ ಮನೆಯಲ್ಲಿ ಬೆಳೆದಿದ್ದೇವೆ, ಎನ್ವೈರ್ಮೆಂಟು ಸರಿ ಇದೆ. ಆದರೆ ನನ್ನ ಅಣ್ಣ ಎಕ್ಸ್ಟ್ರಾರ್ಡಿನರಿ, ನಾನು ಎರಡನೇ ಕ್ಲಾಸೇ ಫೇಲ್. ಯಾಕೆ? ಹೀಗೆ ಆಗಬೇಕಾಗಿದ್ದ ಕಾರಣ ಅಂತಂದರೆ ನಮ್ಮ ಹಿಂದಿನ ಜನ್ಮದ ಕರ್ಮ. ಹಿಂದಿನ ಜನ್ಮದ ಕರ್ಮ, ಆ ಕರ್ಮಕ್ಕೆ ಅನುಸಾರವಾಗಿ ಇವನನ್ನು ಸಿರಿವಂತನನ್ನಾಗಿ ಮಾಡಬೇಕು, ಇವನನ್ನು ಬಡವನನ್ನಾಗಿ ಮಾಡಬೇಕು, ಇವನನ್ನು ಪ್ರಾಣಿಯನ್ನಾಗಿ ಮಾಡಬೇಕು, ಇವನನ್ನು ಮನುಷ್ಯನನ್ನಾಗಿ ಮಾಡಬೇಕು. ಈ ರೀತಿಯಾಗಿರ್ತಕ್ಕಂಥ ಅದೃಷ್ಟ ಕರ್ಮಜನ್ಯವಾಗಿರ್ತಕ್ಕಂಥ ಏನೊಂದು ಅದೃಷ್ಟ ಇದೆ, ಆ ಅದೃಷ್ಟದ ನಿಯಮನ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಬೇಕಾಗ್ತದೆ. ಅವನು ಚೈತನ್ಯ ಆಗಿರಬೇಕಾಗಿರ್ತದೆ, ಅವನೇ ದೇವರು. ಈ ರೀತಿಯಾಗಿ ಉದಯನಾಚಾರ್ಯರು ತಮ್ಮ ನ್ಯಾಯಕುಸುಮಾಂಜಲಿಯಲ್ಲಿ ಈ ಪ್ರಮಾಣಗಳನ್ನು ಕೊಡ್ತಾರೆ. ಅಂದರೆ ನಮ್ಮಲ್ಲಿ ಎಲ್ಲ ಒಳ್ಳೊಳ್ಳೆ ವಿದ್ವಾಂಸರಾಗಿ ಹೋಗಿದ್ದಾರೆ. ನಿಜವಾಗಿಯೂ ಒಂದು ಪ್ರತ್ಯೇಕ ಪ್ರವಚನ ಇಟ್ಕೊಳ್ಬೇಕು ನಾವು. ಮಹಾ ವಿದ್ವಾಂಸರಾಗಿದ್ದಾರೆ. ಅವರ ತತ್ವಗಳಲ್ಲಿ ಕೆಲವು ಕಡೆಯಲ್ಲಿ ದೋಷ ಇವೆ, ಅವರ ಕಾನ್ಸೆಪ್ಟ್ ತಪ್ಪಿವೆ. ಆದರೆ ಅಲ್ಲಿವರೆಗೂ ವಿಚಾರ ಮಾಡಿದ್ದಾರೆ ಅಂತ ಬುದ್ಧಿವಂತರವರು. ಶಂಕರಾಚಾರ್ಯರು ಬುದ್ಧಿವಂತರೇ, ಆದರೆ ಅವರಿಗೆ ಸಿಕ್ಕ ಬೇಸ್ ತಪ್ಪಾಗಿ ಬೇಸ್ ಸಿಕ್ತು, ತಪ್ಪಾಗಿ ಹೇಳಿದರು. ರಾಮಾನುಜಾಚಾರ್ಯರು ಮಹಾನ್ ವಿದ್ವಾಂಸರು. ಆ ನಂತರ ವಾಚಸ್ಪತಿ ಮಿಶ್ರನಂತಹ ಅದ್ಭುತ ಷಡ್ದರ್ಶನಗಳಿಗೂ ವ್ಯಾಖ್ಯಾನವನ್ನು ಬರೆದಿರ್ತಕ್ಕಂಥ ಅದ್ಭುತ ವಿದ್ವಾಂಸ. ಅವನ
ಗ್ರಂಥದ ಶೈಲಿ ಅದ್ಭುತ, ವಿಚಾರ ಸರಣಿ ಅತ್ಯದ್ಭುತ. ಅಂಥ ಜನ ಆಗೋಗಿದೆ. ಅಂಥವರ ಚರಿತ್ರೆ ನಮ್ಮ ಮಕ್ಕಳಿಗೆ ನಾವು ಹೇಳಬೇಕಾಗಿದೆ. ನಮಗೆ ನಮ್ಮ ಆಚಾರ್ಯರು ಅವರ ಕಾಲನ್ನು ಅಥವಾ ಸೇವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ದಿನಾಲು ಒಬ್ಬೊಬ್ಬ ವಿದ್ವಾಂಸರ ಚರಿತ್ರೆಯನ್ನು ಹೇಳ್ತಿದ್ರು. ಮೀಮಾಂಸಕರಲ್ಲಿ ಭಾಸ್ಕರಾಚಾರ್ಯರು ಏನು ಕೆಲಸ ಮಾಡಿದರು, ಆನಂತರ ಕುಮಾರಲ ಭಟ್ಟರು ಏನು ಕೆಲಸ ಮಾಡಿದರು, ಇಂತಿಂಥ ದೊಡ್ಡ ದೊಡ್ಡ ಆಚಾರ್ಯರು ನ್ಯಾಯಶಾಸ್ತ್ರದಲ್ಲಿ ಅಂತ ಮಹಾಮಹಾಚಾರ್ಯ ಹೋಗಿದ್ದಾರೆ, ಅವರೆಂಥ ಮಹಾ ಸಾಹಸ ಮಾಡಿದರು. ವಾಚಸ್ಪತಿ ಮಿಶ್ರ ತನ್ನ ಪುಸ್ತಕಕ್ಕೆ ಭಾಮತಿ ಅಂತ ಯಾಕೆ ಹೆಸರಿಟ್ಟ, ಅಲ್ಲಿ ಆ ರೀತಿಯಾಗಿರ್ತಕ್ಕಂಥ ಯಾರ ತ್ಯಾಗ ಇದೆ ಅನ್ನೋ ವಿಚಾರವನ್ನು ನಾವು ತಿಳಿದುಕೊಳ್ಬೇಕಾಗಿದೆ, ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಸಂದರ್ಭ ಬಂದಿದೆ ಅಂತ ಹೇಳ್ತೇನೆ. ವಾಚಸ್ಪತಿ ಮಿಶ್ರ ಎಂಥ ವಿದ್ವಾಂಸರು ಅಂತ ತಿಳ್ಕೊಂಡಂತೆ ಅವರು ಶಾಂಕರ ಭಾಷ್ಯಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ಮೂಲತಃ ಭಾಷ್ಯದಲ್ಲೇ ಅನಾನುಕೂಲತೆ ಇದ್ದದರಿಂದಾಗಿ ಅವರ ವ್ಯಾಖ್ಯಾನದಲ್ಲಿಯೂ ಕೂಡ ನ್ಯೂನತೆಗಳು, ಅದನ್ನು ಟೀಕಾಕೃತ್ಪಾದರು ಅಕ್ಷರಶಃ ಸುಧಾದಿ ಗ್ರಂಥಗಳಲ್ಲಿ ಖಂಡನೆ ಮಾಡ್ತಾರೆ, ಆ ಮಾತು ಬೇರೆ. ಆದರೆ ಒಂದು ಮಹಾನ್ ವಿದ್ವಾಂಸ, ಎಷ್ಟು ವಿದ್ವಾಂಸ, ಎಂಥ ಏಕಾಗ್ರತೆ ಅವನಿಗಿತ್ತು ಅಂತಂದರೆ ಈ ಕಥೆ ನಿಮ್ಗೆ ಗೊತ್ತಿರಬೇಕು. ಬೇರೆ ಮತದ ಪಂಡಿತನಾಗಿದ್ದರೂ ಕೂಡ ಅವನಲ್ಲಿದ್ದು ಗುಣಕ್ಕೆ ಮಾತ್ಸರ್ಯ ಏಕೆ? ಅವನಿಗೆ 24 ತಾಸು ಅಧ್ಯಯನ ಅಧ್ಯಯನ ಅಧ್ಯಯನ, ಊಟಕ್ಕೂ ಬರ್ತಿರಲಿಲ್ಲ. ಪುಸ್ತಕ ಹಿಡಿದುಕೊಂಡು ಕೂತ್ಕೊಂಡು ಅಧ್ಯಯನ ಮಾಡ್ತಾ ಇದ್ದರೆ, ಅದನ್ನು ತಲೆಯಲ್ಲಿ ತುಂಬಿಕೊಳ್ತಾ ಇದ್ದರೆ ಜಗತ್ತು ಮರೆತು ಹೋಗ್ತಿದ್ದ. ಸ್ನಾನ ಮಾಡೋದು ಮರೆತು ಹೋಗ್ತಿತ್ತು, ಊಟ ಮಾಡೋದು ಮರೆತು ಹೋಗ್ತಿತ್ತು. ಹೀಗಾಗಿ ಅವರ ಅಪ್ಪ ಅಮ್ಮ ಮನೆ ವಿಚಾರ ಮಾಡಿದರು, ಲಗ್ನ ಮಾಡಿಕೊಂಡ್ರೆ ಹೆಂಡತಿಯಲ್ಲಿ ಆಸಕ್ತನಾಗಿ ಸ್ವಲ್ಪ ಸಂಸಾರದ ಕಡೆಗೆ ಯಾವುದು ಲಕ್ಷ್ಯ ಕೊಡ್ತಾನೆ ಬಾ ಅಂತಕೊಂಡು ಅಂತೇಳಿ ಮದುವೆ ಮಾಡಿದರು. ಆ ಹುಡುಗಿ ಹೆಸರು ಭಾಮತಿ ಅಂತ ತಿಳ್ಕೊಂಡಂತೇಳಿ, ಇವನ ಹೆಸರು ವಾಚಸ್ಪತಿ ಮಿಶ್ರ ಅಂತ ತಿಳ್ಕೊಂಡಂತ. 6 ದರ್ಶನಗಳಿಗೆ ವ್ಯಾಖ್ಯಾನ ಬರೆದ ಮಹಾನ್ ವ್ಯಕ್ತಿ. ಈ ಭೂಪ ಮದುವೆ ಕಾಲಕ್ಕೂ ಕೈಯಲ್ಲಿ ಪುಸ್ತಕ, ಅದರಲ್ಲಿದ್ದದ್ದು ಏನೋ ವಿಚಾರ ಮಾಡ್ತಾ ಇದ್ದಾನೆ. ಮಂಗಲ ಅಕ್ಷತ ಹಾಕಿ ಆಯಿತು, ಅಂತಃಪಟ ಸರಿಸಿದರು. ಅಕ್ಷತ ಹಾಕು ಅಂದರೆ ಹಾಕಿದ, ಆದರೆ ಇವನ ತಲೆಯಲ್ಲಿ ಯಾವ ಸಿದ್ಧಾಂತದ ಇದನ್ನು ಹೇಗೆ ಮಂಡನೆ ಮಾಡಬೇಕು, ಇದಕ್ಕೆ ಉತ್ತರ ಏನು ಕೊಡಬೇಕು, ಇದೇ ಅವನ ತಲೆಯಲ್ಲಿತ್ತು. ಮಾಲೆ ಹಾಕೊಂಡ್ರೆ ಹಾಕಿದ, ಆಯ್ತು ಮದುವೆ. ನಿನ್ನ ಹೆಂಡತಿ ನೀನು ನೋಡ್ಕೋ, ನಿನ್ನ ಗಂಡನ ನೀನು ನೋಡ್ಕೊಂಡು ತಿಳ್ಕೊಂಡು ಅಂತ ಹೇಳಿ ಅತ್ತೆ ಮಾವ ಹೊರಟೋಗ್ಬಿಟ್ರು. ಮುಂದೆ ಅವನು ಶಂಕರ ಭಾಷ್ಯಕ್ಕೆ ವ್ಯಾಖ್ಯಾನ ಬರೀತಾ ಇದ್ದ. ಕೆಲವರು 8 ವರ್ಷ ಅಂತ ಹೇಳ್ತಾರೆ, ಕೆಲವರು 12 ವರ್ಷ ಅಂತ ಹೇಳ್ತಾರೆ, 18 ವರ್ಷ ಅಂತ ಹೇಳ್ತಾರೆ. ಅವನಿಗೆ 24 ತಾಸು ಚಿಂತನೆ, ಗ್ರಂಥ ಲೇಖನ. ಸುಮಾರು ಮದುವೆಯಾಗಿ 18 ವರ್ಷದ ನಂತರ ಸಾಯಂಕಾಲವಾಗಿತ್ತು. ಅದೇ ವಾಚಸ್ಪತಿ ಮಿಶ್ರ ಶಂಕರ ಭಾಷ್ಯಕ್ಕೆ ವ್ಯಾಖ್ಯಾನ ಬರೆದು ಮುಗಿದಿತ್ತು. ಅಷ್ಟಲ್ಲಿ ಸಾಯಂಕಾಲ ಕತ್ಲೆಯಾಗಿತ್ತು. ಆ ದೀಪಕ್ಕೆ ಕುಡಿ ಬಂದು ದೀಪ ಮಂದವಾಯಿತು. ಗ್ರಂಥ ಮುಗಿದಿದ್ದರಿಂದ ಸ್ವಲ್ಪ ನಿರಾಳವಾಗಿ ದೀಪ ಮಂದಾಯಿತು, ಕತ್ಲೆ ಆಯಿತು ಅಂತನ್ನುವಷ್ಟರಲ್ಲಿ ಹೆಣ್ಮಗಳು ಬಂದಳು. ಆ ದೀಪದ ಕುಡಿಯನ್ನು ತೆಗೆದ್ಲು, ಬತ್ತಿ ಮುಂದೆ ಮಾಡಿದ್ಲು, ಎಣ್ಣೆ ಹಾಕಿದ್ಲು, ಜಗ್ಗನೆ ಪ್ರಕಾಶವಾಯಿತು. ನೋಡಿದ ಹೆಣ್ಮಗಳು, ಯಾರು ನೀನು ಅಂತ ಕೇಳ. ನಿಮಗೆ ಆಶ್ಚರ್ಯ ಆಗ್ತದೆ, ಅಷ್ಟು ಜಗತ್ತನ್ನೇ ಮರೆತು ಗ್ರಂಥ ರಚನೆ ಮಾಡಿದಂಥವ್ರು, ಅಂಥ ಗ್ರಂಥ ಇವತ್ತು ಉಪಲಬ್ಧ ಇವೆ ನಮಗೆ. ಅದನ್ನು ವಿಮರ್ಶೆ ಮಾಡಿದ ಟೀಕಾಕೃತ್ಪಾದರು ನಮ್ಮ
ವ್ಯಾಸರಾಯರು ರಘುತ್ತಮರು ಎಂಥ ವಿದ್ವಾಂಸರಾಗಿರ್ಬೇಕು ಕಲ್ಪನೆ ಮಾಡಿಕೊಳ್ಳಿ. ಹೇಳಿದ್ದು ಶಂಟರು ಅವರನ್ನು ಟೀಕಾಕ್ಕೆ ಖಂಡನ ಮಾಡಿದ್ದಾರೆ ಅಂತ ದೊಡ್ಡಸ್ತಕ್ಕೆ ಅಲ್ಲ, ಇಂಥ ಮಹಾನ್ ವಿದ್ವಾಂಸ. ಅವಳು ಹೇಳ್ತಾಳೆ, ನಿಮ್ಮ ಸಹಧರ್ಮಿಣಿ ಮದುವೆ ಆಗಿರ್ತಕ್ಕಂಥ ನಿಮ್ಮ ಹೆಂಡತಿ ನಿನ್ನ ಹೆಸರೇನು ಅಂತ ಕೇಳಿದೆ. ಮದುವೆಯಾಗಿ 18 ವರ್ಷದ ನಂತರ ಈ ಭೂಪ ಕೇಳ್ತಾನೆ, ನಿನ್ನ ಹೆಸರೇನು ಅಂತ ಹೇಳಿ. ಅವಳು ಹೇಳ್ತಾಳೆ, ನನ್ನ ಹೆಸರು ಭಾಮತಿ ಅಂತ. ಬಾ ಕೂತ್ಕೋ, ನಿನ್ನ ಮೇಲೆ ನಾನು ಅನ್ಯಾಯ ಮಾಡಿದ್ದೆ. ಮದುವೆಯಾಗಿ ನಿನ್ನ ಜೊತೆ ಗೃಹಸ್ಥ ಧರ್ಮ ಮಾಡಬೇಕಾಗಿತ್ತು, ಸಂತಾನ ಕೊಡಬೇಕಾಗಿತ್ತು, ನಿನ್ನ ಮಕ್ಕಳು ನಮ್ಮಿಬ್ಬರನ್ನು ಉದ್ಧಾರ ಮಾಡಬೇಕಾಗಿತ್ತು. ಈಗಾಗಲೇ 18 ವರ್ಷ ಆಗೋಯ್ತು, ವಯಸ್ಸಾಗಿತ್ತು, ಮಕ್ಕಳಾಗ್ತಾರೋ ಗೊತ್ತಿಲ್ಲ. ಆದರೆ ಚಿಂತೆ ಮಾಡಬೇಡ, ನನ್ನ ಈ ಗ್ರಂಥಕ್ಕೆ ನಿನ್ನ ಸಹಾಯ ಇಲ್ಲದೆ ಇದ್ದರೆ, ನೀನು ನನಗೆ ಅನುಕೂಲ ಮಾಡಿ ಕೊಟ್ಟಿರದೆ, ವೇಳೆಗೆ ಊಟಕ್ಕೆ ಹಾಕಿರದೇ ಇದ್ದರೆ, ನನಗೆ ಅನುಕೂಲ ಮಾಡಿ ಕೊಟ್ಟಿರದೆ, ನಾ ಯಾವಾಗ ನೋಡಿದಾಗ ನನ್ನ ಇಂಪಾಟ್ ತುಂಬಿರ್ತಿತ್ತು. ಈಗ ನನ್ನ ಮನಸ್ಸಿಗೆ ಬರ್ತಾಯಿದೆ ಹೇಗಾಯಿತು ಅಂತ ತಿಳ್ಕೊಂಡಂತೇಳಿ. ಅದಕ್ಕೋಸ್ಕರ ಈ ಗ್ರಂಥಕ್ಕೆ ನಾನು ಭಾಮತಿ ನಿನ್ನ ಹೆಸರನ್ನೇ ಇಡ್ತೇನೆ, ನೀನು ಜಗದ್ವಿಖ್ಯಾತಳಾಗು ಅಂತ ತಿಳ್ಕೊಂಡಂತೇಳಿ. ಬಹಳ ಜನರಿಗೆ ವಾಚಸ್ಪತಿ ಮಿಶ್ರ ಅಂದರೆ ಗೊತ್ತಿಲ್ಲ, ಭಾಮತಿಕಾರ ಅಂದರೆ ಗೊತ್ತಾಗ್ತದೆ. ಇಂಥ ಶ್ರೇಣಿಯಲ್ಲಿ ಬಂದಿರತಕ್ಕಂಥವರು ಕೂಡ ಈ ಉದಯನಾಚಾರ್ಯರು. ಆದರೆ ಸಿದ್ಧಾಂತವನ್ನೇ ತಪ್ಪು ಹಿಡಿದುಕೊಂಡಿದ್ದರಿಂದಾಗಿ ಅವ್ರು ಹೇಳ್ತಾರೆ, ಅಪೌರುಷೆ ಅಂತ ನಾಸ್ತಿಕನಿಗೆ ಯಾಕೆ ಒಪ್ಪಿಸ್ಬೇಕು, ನಾನು ಅವನಿಗೆ ಒಪ್ಪಿಸ್ತೇನೆ, ದೇವರಿದ್ದಾನೆ ಅಂತ ಒಪ್ಪಿಸ್ತೇನೆ, ಧರ್ಮ ಇದೆ ಅಂತಕೊಂಡು ಒಪ್ಪಿಸ್ತೇನೆ ಅಂತ ತಿಳ್ಕೊಳತ್ತೆ. ಅವ್ರು ಹೇಳ್ತಾರೆ, ಏನಪ್ಪ ನಾಸ್ತಿಕ, ಜಗತ್ತಿನಲ್ಲಿ ಯಜ್ಞ ಆಗಾದ ನಡೆದಿದೆ ಗೊತ್ತಿದೆಯಾ? ಗೊತ್ತಿದೆ. ಮಂದಿರಗಳಿವೆ ಗೊತ್ತಿದೆ ಅಲ್ಲ, ಜನರು ಹೋಗಿ ಪ್ರದಕ್ಷಿಣೆ ಮಾಡ್ತಾರೆ ಗೊತ್ತಿದೆ ಅಲ್ಲ, ಯಜ್ಞ ಆಗಾದಿಗಳನ್ನು ಮಾಡ್ತಾ ಇದ್ದಾರೆ. ಮಂದಿರದಲ್ಲಿ ಪ್ರದಕ್ಷಿಣೆ ಹಾಕಿದ ತಕ್ಷಣ ಊಟ ಸಿಗ್ತದೆ? ಇಲ್ಲಲ್ಲ. ಯಜ್ಞ ಆಗಾದಿ ಮಾಡಿದ ಕ್ಷಣಕ್ಕೇನೆ ಯಜ್ಞ ಕುಂಡದಿಂದ ಅನ್ನ ಸಾರು ತುಪ್ಪ ಎಲ್ಲ ಬಂದು ಸಿಗ್ತದ? ಇಲ್ಲ. ಆದರೆ ಅನಾದಿ ಕಾಲದಿಂದ ಮಾಡ್ತಾ ಬಂದಿದ್ದಾರಲ್ಲ ಅನೇಕ ಮಹಾ ವಿದ್ವಾಂಸರು ಹೋಮವನ್ನು ಮಾಡ್ತಾರೆ. ವಸಿಷ್ಠ ವಿಶ್ವಾಮಿತ್ರರಂಥವರು ಕೂಡ ಯಜ್ಞಾಗಾದಿಗಳನ್ನು ಮಾಡಿಸಿರ್ತಕ್ಕಂಥವರು. ಹೀಗಾಗಿ ಆ ಮಹಾನುಭಾವರು ಉದ್ದೇಶವಿಲ್ಲದೆ ಮಾಡ್ತಿರಲಿಲ್ಲ. ಅವರು ಮಾಡುವ ಕಾರ್ಯಗಳಿಗೆ ಪ್ರತ್ಯಕ್ಷ ಲಾಭ ಅಂತೂ ಇಲ್ಲ. ಆದ್ದರಿಂದಾಗಿ ಅದಕ್ಕೆ ಒಂದು ಅದೃಶ್ಯವಾದ ಫಲ ಇದೆ. ಆ ಕಣ್ಣಿಗೆ ಕಾಣದೇ ಇರತಕ್ಕಂತಹದ್ದೇನು ಶಕ್ತಿ ಇದೆ ಅಲ್ಲ, ಆ ಒಂದು ಪುಣ್ಯದಿಂದ ಅವರಿಗೆ ಒಳ್ಳೆಯ ಮಳೆ ಬೆಳೆಯಾಗಿ ಸಮೃದ್ಧಿಯಾಗಿ ಆಹಾರ ಸಿಗ್ತದೆ. ಆ ಪುಣ್ಯದಿಂದಲೇ ಅವರಿಗೆ ಸಂಪತ್ತಿ ಸಿಗ್ತದೆ. ಆ ಪುಣ್ಯದಿಂದಲೇ ಒಳ್ಳೆ ಹೆಂಡತಿ ಸಿಗ್ತಾಳೆ. ಆ ಪುಣ್ಯದಿಂದಲೇ ಒಳ್ಳೆ ಮಕ್ಕಳಾಗ್ತಾರೆ. ಆ ಪುಣ್ಯವನ್ನು ನೀನು ಒಪ್ಪಲೇಬೇಕಾಗ್ತದಲ್ಲ. ಆದ್ದರಿಂದಾಗಿ ನಹಿ ನಿಷ್ಫಲೆ ದುಃಖೈಕ ಫಲೇವ ಕದಾಚಿತ್ ಕೋಪಿ ಪ್ರೇಕ್ಷಾಪೂರ್ವಕಾರಿ ಘಟತೆ. ಅವರೆಲ್ಲ ಬುದ್ಧಿಹೀನ ಅಂತಂತೀಯ, ಮಹಾವಿದ್ವಾಂಸರವರು. ಆದ್ದರಿಂದಾಗಿ ಅವರು ಯಾವುದೋ ಒಂದು ಪುಣ್ಯ ಬರುತ್ತದೆ. ಆ ಪುಣ್ಯವನ್ನು ನೋಡಿಕೊಂಡು ಆ ರೀತಿಯಾದ ಒಳ್ಳೆಯ ಜನ್ಮವನ್ನು, ಒಳ್ಳೆ ಹೆಂಡತಿ ಮಕ್ಕಳನ್ನು ಒಬ್ಬ ಕೊಡ್ತಕ್ಕಂಥ ವ್ಯಕ್ತಿ ಇದ್ದಾನೆ. ಆದ್ದರಿಂದಾಗಿ ಅಂಥ ಒಬ್ಬ ಕರ್ತೃವನ್ನು, ಅಂಥ ಒಬ್ಬ ದೇವರನ್ನು ನೀನು ನಂಬು. ಅದಕ್ಕೋಸ್ಕರ ಧರ್ಮಾಧರ್ಮಗಳನ್ನು ಕೂಡ ನಂಬು. ಧರ್ಮಾಧರ್ಮಗಳಿಂದ ನೀನು ಪ್ರವೃತ್ತನಾಗು. ಧರ್ಮಾಧರ್ಮ ತಿಳಿದುಕೊಂಡು ಸದ್ಧರ್ಮದಲ್ಲಿ ಪ್ರವೃತ್ತನಾಗು. ಯಾಕೆ ಅನೇಕ ಜನರು ಮಾಡಿಕೊಂಡು ಬಂದಿದ್ದಾರೆ, ಅವರನ್ನು ನೋಡಿಕೊಂಡಾದರೂ ನೀನು ಕಲಿ. ಯಾಕೆ ಇಷ್ಟೆಲ್ಲ ಜನರು ಮಾಡಿದ ಮೂರ್ಖರೇನು ಅಂತ ಅವನಿಗೆ
ಒಪ್ಪಿಸಲು ಉದಯನಾಚಾರ್ಯರು ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಟೀಕಾಕೃತ್ಪಾದರು ಹೇಳ್ತಾರೆ, ಅವನಿಗೆ ನೀವು ನೋಡಪ್ಪ, ಅವರು ಯಜ್ಞ ಆಗಾದೆ ಮಾಡಿದ್ದಾರೆ, ಅದಕ್ಕೋಸ್ಕರ ಮಳೆ ಬೆಳೆ ಆಯಿತು, ಸಾಕಷ್ಟು ಆಹಾರ ಸಿಕ್ಕಿದೆ, ಹೆಂಡತಿ ಮಕ್ಕಳು ಸುಖವಾಗಿದ್ದಾರೆ ಅಂತಕೊಂಡಂತೇಳಿ ಯಜ್ಞ ಮಾಡಿದರೆ ಒಳ್ಳೆಯದಾಗ್ತದೆ ಅಂತಕೊಂಡಂತನ್ನುವ ತರ್ಕದಿಂದ, ಯುಕ್ತಿಯಿಂದ ಅವನಿಗೆ ಧರ್ಮ ಇದೆ ಅಧರ್ಮ ಇದೆ ಅಂತ ಒಪ್ಪಿಸ್ತೀರಾ? ಆದರೆ ಅವನು ಅನುಮಾನ ಪ್ರಮಾಣ ಅಂತ ಒಪ್ಪೋದೇ ಇಲ್ಲ, ಹೇಗೆ ಒಪ್ಪಿಸ್ತೀರಿ? ಅಥವಾ ಅರ್ಥಾಪತ್ತಿಯಿಂದ ಆದರೂ ಒಪ್ಪಿಸ್ತೀರಾ ನೀವು? ಹಾಗಾದ್ರೆ ಅರ್ಥಾಪತ್ತಿ ಅಂದರೆ ಏನು? ಇವೆಲ್ಲ ಪರಿಭಾಷೆ ನಾವು ತತ್ವಜ್ಞಾನ ತಿಳ್ಕೊಳ್ಬೇಕಾಗಿದ್ದರೆ ನಾವು ಅರ್ಥ ಮಾಡಿಕೊಳ್ಬೇಕು. ಅರ್ಥಾಪತ್ತಿ ಅಂತ ತಿಳ್ಕೊಂಡಂತಂದರೆ, ಒಬ್ಬ ವ್ಯಕ್ತಿ ಇದ್ದಾನೆ, ಸರ್ವಥಾ ಬೆಳಗ್ಗಿನಿಂದ ರಾತ್ರಿಯವರು ಸಾಯಂಕಾಲದವರು ಊಟ ಮಾಡೋಂಗಿಲ್ಲ, ಆದರೆ ಒಳ್ಳೆ ದಷ್ಟಪುಷ್ಟನಾಗಿದ್ದಾನೆ. ಒಬ್ಬರು ಯಾರಾದರೂ ಹೇಳ್ತಾರೆ, ನೋಡು ಅವನು ಊಟ ಮಾಡೋಂಗಿಲ್ಲ, ಉಪವಾಸ ಬಿದ್ದೆ ಇಡು ದಷ್ಟಪುಷ್ಟನಾಗ ನೋಡಿ ಅಂತ ತಿಳ್ಕೊಂಡಂತೆ. ಆಗ ತಿಳಿದವರೊಬ್ಬರು ಹೇಳ್ತಾರೆ, ದಿವಾ ಅಭುಂಜಾನಃ ದೇವದತ್ತಃ ರಾತ್ರಿ ಭೋಜನವಾನ್. ಹಗಲು ಊಟ ಮಾಡಿಲ್ಲ, ಆದರೆ ಗಟ್ಟಿಮುಟ್ಟಾಗಿದ್ದಾನೆ, ಇದರರ್ಥ ಅವನು ರಾತ್ರಿ ಊಟ ಮಾಡ್ತಾನೆ ಅಂತ. ನಾವು ನೋಡದೇ ಇದ್ದರೂ ಕೂಡ ಅರ್ಥಾತ್ ಪ್ರಮಾಣ ಇದೆ, ಎದುರಿಗೆ ಗಟ್ಟಿಮುಟ್ಟನಾಗಿದ್ದಾನೆ ಅಂತನ್ನುವ ಉದಾಹರಣೆ ಪ್ರತ್ಯಕ್ಷವಾಗಿದೆ, ನೋಡ್ತಾ ಇದ್ದೇವೆ. ಆದರೆ ಹಗಲು ಊಟ ಕಾಣಿಸ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ರಾತ್ರಿ ಊಟದ ಒಂದು ಸಂಕಲ್ಪನೆಯನ್ನು ಮಾಡ್ತೇವೆ. ಇದಕ್ಕೆ ಅರ್ಥಾಪತ್ತಿ ಅಂತ ಕರೀತಾರೆ. ಇದನ್ನು ಬೇರೆ ಪ್ರಮಾಣ ಅಂತ ತಿಳ್ಕೊಂಡು ಅಂತ ಹೇಳಿ ನೈಯಾಯಿಕರು, ಅದ್ವೈತಗಳು ಹೇಳ್ತಾರೆ. ಆದರೆ ಟೀಕಾಕೃತ್ಪಾದರು ಪ್ರಮಾಣ ಪದ್ಧತಿಯಲ್ಲಿ ಹೇಳ್ತಾರೆ, ಆಚಾರ್ಯ ಪ್ರಮಾಣ ಲಕ್ಷಣದಲ್ಲಿ ಹೇಳ್ತಾರೆ, ಇದು ಕೂಡ ಒಂದು ಅನುಮಾನದ ಒಂದು ಭಾಗವೇ ಹೊರತು ಇದು ಪ್ರತ್ಯೇಕ ಪ್ರಮಾಣ ಅಲ್ಲ ಅಂತ ತಿಳ್ಕೊಂಡು ಅಂತೇಳಿ. ಉದಯನಾಚಾರ್ಯರೇ, ನೀವು ಈ ಅನುಮಾನದ ಅರ್ಥಾಪತ್ತಿಯಿಂದಾದರೂ ಅಥವಾ ಹಿಂದಿನವರು ಮಾಡಿದ್ದಾರೆ ಫಲ ಸಿಕ್ಕಿದೆ ಅಂಥೇಳಿ ಯುಕ್ತಿ ಅನುಮಾನದಿಂದಾದರೂ ಅವನಿಗೆ ಧರ್ಮ ಇದೆ ಅಧರ್ಮ ಇದೆ ದೇವರಿದ್ದಾರೆ ಅಂತ ಒಪ್ಪಿಸ್ಲಿಕ್ಕೆ ಹೊರಟಿದ್ದೀರಿ. ಆದರೆ ಅವನು ನಿಮಗೆ ತಿರುಗಿ ಪ್ರಶ್ನೆ ಮಾಡ್ತಾನೆ, ಏನು ಅಂತ ತಿಳ್ಕೊಂಡಂತಂದರೆ, ನಾನು ಅನುಮಾನವನ್ನು ಒಪ್ಪೋದಿಲ್ಲ, ಅರ್ಥಾಪತ್ತಿಯನ್ನು ಒಪ್ಪೋದಿಲ್ಲ, ನನಗೆ ನೀವು ಈ ಉದಾಹರಣೆ ಕೊಟ್ಟದ್ದು ವ್ಯರ್ಥ. ಅಷ್ಟೇ ಅಲ್ಲ, ಟೀಕಾಕೃತ್ಪಾದ ಹೇಳ್ತಾರೆ, ಉದಯನಾಚಾರ್ಯರೇ, ಈ ಉದಾಹರಣೆ ಕೊಟ್ಟರೆ ನಾಳೆ ಬೌದ್ಧರು ಹೇಳ್ತಾರೆ, ನಾವು ಧರ್ಮ ಒಪ್ಪೋದಿಲ್ಲ, ಅಧರ್ಮ ಒಪ್ಪೋದಿಲ್ಲ, ಅತೀಂದ್ರಿಯ ಧರ್ಮ ಒಪ್ಪೋದಿಲ್ಲ, ವೇದ ಒಪ್ಪೋದಿಲ್ಲ. ಆದರೆ ನಾವು ಕೂಡ ನಮ್ಮ ಹಿರಿಯರು ಗೌತಮ ಬುದ್ಧರಿಂದ ಹಿಡಿದುಕೊಂಡು ಆನಂದ ಇತ್ಯಾದಿಗಳು ಏನು ಬಂದಿದ್ದಾರೆ, ಅವರೆಲ್ಲರೂ ಕೂಡ ಒಂದು ಬೌದ್ಧ ಚಿಹ್ನೆ, ಅದಕ್ಕೆ ಚೈತ್ಯ ಅಂತ ಕರೀತಾರೆ, ಅದಕ್ಕೆ ಎಲ್ಲರೂ ಪ್ರದಕ್ಷಿಣ ನಮಸ್ಕಾರ ಮಾಡ್ತಾ ಬಂದಿದ್ದಾರೆ. ನೀವು ಬೌದ್ಧರನ್ನು ತತ್ವಜ್ಞಾನ ಅಂತ ಅನ್ಲಿಕ್ಕೆ ತಯಾರಿಲ್ಲ. ಆದರೆ ಹೇಗೆ ನಮ್ಮ ಹಿರಿಯರೆಲ್ಲ ಯಜ್ಞ ಆಗಾದೆ ಮಾಡ್ತಾ ಬಂದಿದ್ದಾರೆ, ಅದೃಷ್ಟ ಫಲ ಇದೆ ಅಂತ ತಿಳ್ಕೊಂಡು ಅಂತ ಹೇಳಿ ಅದರಿಂದ ಧರ್ಮ ಇದೆ ಅಂತ ತಿಳಿದುಕೊಂತ ನೀವು ಸ್ಟೇಟ್ಮೆಂಟ್ ಮಾಡ್ತಾ ಇದ್ದೀರಿ. ಆವಾಗ ಬೌದ್ಧರು ಹೇಳ್ತಾರೆ, ನಮ್ಮ ಹಿರಿಯರು ಚೈತ್ಯಕ್ಕೆ ನಮಸ್ಕಾರ ಮಾಡ್ತಾ ಬಂದಿದ್ದಾರೆ, ಆದ್ದರಿಂದಾಗಿ ಅವರು ನಾವು ಅಲ್ಲಿ ಒಳ್ಳೆ ರೀತಿಯಾಗಿರ್ತಕ್ಕಂಥ ಕರ್ಮನಿಷ್ಠರು ನಾವು, ಆದ್ದರಿಂದಾಗಿ ಈ ವೇದ ಯಜ್ಞ ಆಗಾದೆ ಬೇಕಾಗಿಲ್ಲ, ಚೈತ್ಯಕ್ಕೆ ನಮಸ್ಕಾರ ಮಾಡಿದರೆ ಸಾಕು. ನಮ್ಮ ಏನು ಪೂರ್ವಜರ ಒಂದು ಚಿಹ್ನೆ ಇದೆ ಅಥವಾ ಅವರ ಸಮಾಧಿ ಅಂತೇನಿದೆ, ಅದಕ್ಕೆ ಪ್ರದಕ್ಷಿಣ ನಮಸ್ಕಾರದಿಂದ ಫಲ ಸಿಗ್ತಾ ಇದೆ. ಆದ್ದರಿಂದಾಗಿ ಉದಯನಾಚಾರ್ಯರೇ, ಹಿಂದಿನವ್ರು ಮಾಡ್ಕೊಂಡು ಬಂದಿದ್ದಾರೆ ಅಂತ ತಿಳ್ಕೊಂಡು ಅಂತೇಳಿ ನಮಗೆ ನೀವು ಒಪ್ಪಿಸುವ ಅವಶ್ಯಕತೆ ಇಲ್ಲ. ಆವಾಗ ಬೌದ್ಧರು ಇದೇ ಮಾತನ್ನು ಹೇಳಿದಾಗ ಅದಕ್ಕೆ ನಿಮ್ಮ ಸಿದ್ಧಾಂತ ಅನೇಕಾಂತಿಕವಾಗ್ತದೆ.
ವ್ಯಭಿಚಾರಿತವಾಗ್ತದೆ. ಅದಕ್ಕೆ ಉದಯನಾಚಾರ ಅಂತಾರೆ. ಹಾಗಲ್ಲ, ಅವರು ಬೌದ್ಧರು ಶೂನ್ಯವಾದಿಗಳು. ಶೂನ್ಯವಾದದ್ರಿಂದ ಅವರಿಗೆ ಮಂದಿರ, ಬೌದ್ಧ ವಿಹಾರ, ಆನಂತರ ಬೌದ್ಧ ಪ್ರದಕ್ಷಿಣ ನಮಸ್ಕಾರಕ್ಕೆ ಪೂಜೆ ಮಾಡಲಿಕ್ಕೆ ಒಂದು ಏನಾದರೂ ಒಂದು ಚಿಹ್ನೆ, ಇದೆಲ್ಲ ಢೋಂಗಿತನ ಅವ್ರದ್ದು. ಏನೋ ಹಣ ಗಳಿಸೋದಕ್ಕೋಸ್ಕರ ಮಾಡಿರ್ತಕ್ಕಂಥ ನಾಟಕ ಇದು. ಅವ್ರು ನಿಜವಾಗಿಯೂ ಕೂಡ ದೇವರಲ್ಲಿ ವಿಶ್ವಾಸ ಇಲ್ಲ. ಪ್ರದಕ್ಷಿಣ ನಮಸ್ಕಾರ ಏನು ಮಾಡ್ತಾರೆ? ನಾವು ಶೂನ್ಯರಾಗಬೇಕು ಅಂತಕ್ಕಂಥವ್ರು ದೇವರಂತ ಕಲ್ಪನಾ ಮಾಡಿಕೊಂಡು ಅಥವಾ ಏನಾದರೂ ಗುರುಗಳನ್ನು ಕಲ್ಪನಾ ಮಾಡಿಕೊಂಡು ಚೈತ್ಯ ಅಂತ ಇಟ್ಕೊಂಡು ನಮಸ್ಕಾರಾದಿಗಳನ್ನು ಮಾಡ್ತಾರೆ. ಇದು ಕೇವಲ ಹಣ ಗಳಿಸಲಿಕ್ಕೆ ಢೋಂಗಿತನ ಮಾಡ್ತಾರೆ. ಆದ್ದರಿಂದಾಗಿ ಅವರನ್ನು ಉದಾಹರಣೆಗೆ ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ ಅಂತ ಉದಯನಾಚಾರ್ಯರು ಅಂದರೆ ಅದಕ್ಕೆ ಟೀಕಾಕೃತ್ಪಾದರು ಅಂತಾರೆ. ಹಾಗಾದರೆ ಅವರು ನಮಗೆ ಹೆಸರು ಕೊಡ್ಬೋದಲ್ಲ. ಈ ಬ್ರಾಹ್ಮಣರು ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕೋಸ್ಕರ ಹೋಮ ಹವನ ಯಜ್ಞ ಗಾದೆ ಮಾಡ್ತಾರೆ, ಜನರಿಗೆ ದಕ್ಷಿಣೆ ಹೆಚ್ಚು ಸಿಗಲಿ ಅಂತ ತಿಳ್ಕೊಂಡು ಅಂತೇಳಿ ಇವರು ನಾಟಕ ಮಾಡ್ತಾರೆ ಅಂತ ಯಾಕೆ ಅನ್ಬಾರ್ದು? ನಮ್ಮಲ್ಲಿ ಕೂಡ ಕೆಲವರು ದೇವರಲ್ಲಿ ವಿಶ್ವಾಸ ಇರೋದಿಲ್ಲ, ಪುಣ್ಯ ಪಾಪದಲ್ಲಿ ವಿಶ್ವಾಸ ಇರೋದಿಲ್ಲ, ಏನೋ ಹೊಟ್ಟೆ ತುಂಬಿಸ್ಕೊಳ್ಬೇಕು ಅಂತೇಳಿ ಪೌರೋಹಿತ್ಯ ಮಾಡ್ತಿರ್ತಾರೆ. ಹಾಗೆ ಅವರಲ್ಲೂ ಕೂಡ ಕೆಲವರೇ ಮಾಡ್ತಿರ್ಬೇಕು. ಉಳಿದವರು ಶ್ರದ್ಧೆಯಿಂದ, ತಮ್ಮಲ್ಲಿ ಶ್ರದ್ಧೆಯಿಂದ ಯಜ್ಞ ಮಾಡಿದಂತೆ ಅವರು ಕೂಡ ಚೈತ್ಯಾದಿಗಳಿಗೆ ವಂದನೆ ಯಾಕೆ ಮಾಡ್ತಿರಬಾರ್ದು? ಆದ್ದರಿಂದಾಗಿ ನೀವು ಕೊಟ್ಟ ಉದಾಹರಣೆಯಿಂದ ಹಿರಿಯರು ಮಾಡ್ತಾ ಬಂದಿದ್ದಾರೆ, ಆದ್ದರಿಂದಾಗಿ ನಾವು ಅನುಸರಿಸಬೇಕು. ಅವ್ರದ್ದು ಹಡ್ರಲ್ಲ, ಅದರಿಂದ ಅದನ್ನು ಉದಾಹರಣೆಯಾಗಿಟ್ಟುಕೊಂಡು ಅದನ್ನು ಯುಕ್ತಿಯಾಗಿಟ್ಟುಕೊಂಡು ಧರ್ಮ ಇತ್ಯಾದಿಗಳನ್ನು ಮತ್ತು ಭಗವತ್ಕೃತಕವಾದ ವೇದವನ್ನು ಒಪ್ಪಬೇಕು ಅಂತೇಳಿ ಅವನು ಒಪ್ಪಿಸ್ಲಿಕ್ಕೆ ಹೊರಟಿದ್ದೀರಲ್ಲ, ನಿಮ್ಮ ವಾದ ಸರಣಿ ಅಷ್ಟು ಸರಿಯಿಲ್ಲ ಅಂತೇಳಿ ಟೀಕಾಕೃತ್ಪಾದ ಹೇಳ್ತಾನೆ. ಇದಕ್ಕೆ ಮತ್ತೆ ಪುನಃ ಅವರು ಕ್ರಾಸ್ ಕ್ವಶನ್ ಮಾಡ್ತಾರೆ. ಆನಂತರ ಅದಕ್ಕೆ ಮತ್ತೆ ಪುನಃ ನಾಸ್ತಿಕನಾಗಿರ್ತಕ್ಕಂಥ ವ್ಯಕ್ತಿ ಅದಕ್ಕೆ ತನ್ನ ವಿಚಾರವನ್ನು ಕೂಡ ಇಡ್ತಾನೆ. ನಾನು ವೇದ ನಂಬುವ ಅವಶ್ಯಕತೆ ಇಲ್ಲ ಮತ್ತು ಅಪೌರುಷೇಯವನ್ನು ಒಪ್ಪಲಿಕ್ಕಿಲ್ಲ ಅಂತ. ಮುಂದೆ ಆಚಾರ್ಯರು ಹಾಗೂ ಟೀಕಾಕೃತ್ಪಾದರು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಉಪಾಯದಿಂದ ಅಪೌರುಷೇಯವನ್ನು ಒಪ್ಪಲೇಬೇಕು ಅಂತನ್ನುವ ರೀತಿಯಿಂದ ಅಪೌರುಷೇಯ ಒಪ್ಪುವ ಅವಶ್ಯಕತೆ ಇಲ್ಲ ಅಂತನ್ನುವ ಎಷ್ಟೆಷ್ಟು ಹರ್ಡಲ್ಸ್ಗಳು ಇವೆ, ಎಷ್ಟೆಷ್ಟು ಯುಕ್ತಿಗಳು, ಪರಕೀಯರ ಯುಕ್ತಿಗಳಿವೆ, ಆ ಎಲ್ಲ ಯುಕ್ತಿಗಳಿಗೆ ಉತ್ತರವನ್ನು ಕೊಡ್ತಾ ಅಪೌರುಷೇಯವಾದ ವೇದವನ್ನು ಒಪ್ಪಲೇಬೇಕು, ವೇದ ಇದು ಅಪೌರುಷೇಯ ಅಂತ ಒಪ್ಪಲೇಬೇಕು ಅಂತನ್ನೋದನ್ನು ಸಾಧನೆ ಮಾಡ್ತಾರೆ. ಅದನ್ನು ಮತ್ತೆ ಪುನಃ ನಾಳಿನ ದಿವಸ ನಾವು ಆ ಸಾಧನ ಕ್ರಮ ಹೇಗಿದೆ ಅಂತನ್ನೋದನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತ್ಯಾದ್ಯ ಕಥಾ ಪ್ರಸಕ್ತಿ. ಇವತ್ತು ನಾಸ್ತಿಕ ಮತವನ್ನು ಖಂಡನೆ ಮಾಡೋದಕ್ಕೋಸ್ಕರ ಮಧ್ವಾಚಾರ್ಯರು ಒಬ್ಬರೇ ಪ್ರಯತ್ನ ಮಾಡಲಿಲ್ಲ. ಅವರಿಗಿಂತ ಮೊದಲು ಅನೇಕ ಜನರು ಪ್ರಯತ್ನ ಮಾಡಿದ್ದಾರೆ. ದೇವರಿದ್ದಾನೆ ಅಂತ ಹೇಳುವುದಕ್ಕೋಸ್ಕರ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಆದರೆ ಅವುಗಳಲ್ಲಿ ಇರ್ತಕ್ಕಂಥ ಯುಕ್ತಿಗಳು ಅಪೂರ್ಣ. ಆ ಯುಕ್ತಿಗಳಲ್ಲಿ ಕೂಡ ಕೆಲವು ನ್ಯೂನತೆಗಳಿವೆ ಅಂತನ್ನೋದನ್ನು ತೋರಿಸಿ ಶ್ರೀಮದಾಚಾರ್ಯರು ಹೇಳಿದ ಮಾರ್ಗವೇ ಎಷ್ಟು ಸರಿ, ಅವರು ಹೇಳಿದ ಯುಕ್ತಿಗಳೇ ಎಷ್ಟು ಸರಿ ಅಂತನ್ನೋದನ್ನು ಟೀಕಾಕೃತ್ಪಾದರು ಅದ್ಭುತವಾದ ರೀತಿಯಲ್ಲಿ ಸಾಧನೆ ಮಾಡಿ ತೋರಿಸ್ತಾ ಇದ್ದಾರೆ. ಆದ್ದರಿಂದಾಗಿ ಇವತ್ತು ನಾವು ತಿಳಿದುಕೊಳ್ಳೋದೇನು, ಅನೇಕ ರೀತಿಯಾಗಿರ್ತಕ್ಕಂಥ ಮತಗಳು ಭಾರತ ದೇಶದಲ್ಲಿದ್ದರೂ ಕೂಡ ಕೊನೆಗೆ ಒಂದು ಸತ್ಯವಾದ ಮತ ಶ್ರೀಮದಾಚಾರ್ಯ ಮತ ಅಂತನ್ನೋದನ್ನು ಹೇಗೆ ಸಾಧುತ್ತಾರೆ ಅಂತನ್ನೋದನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಈ ವಿವರಣೆ ಟೀಕಾಕೃತ್ಪಾದರ ಯದ್ಯದೃಷ್ಟಂ ನ ಸ್ಯಾತ್ ನ ಪರಲೋಕಾರ್ಥಿ ಕಶ್ಚಿದಿಷ್ಟಾಪೂರ್ತಯೋ ಪ್ರವರ್ತೇತ
ನಹಿ ನಿಷ್ಫಲೆ ದುಃಖೈಕಫಲೇವ ಕದಾಚಿತ್ ಕೋಪಿ ಪ್ರೇಕ್ಷಾಪೂರ್ವಕಾರಿ ಘಟತೆ ಘಟತೆ ರಾಗೇ ವಜ ಅಂತನ್ನು ಉದಯನಾಚಾರ್ಯ ಪೂರ್ವಪಕ್ಷವನ್ನು ಇಟ್ಟುಕೊಂಡು ಅದಕ್ಕೆ ಈ ಅನಾನುಕೂಲತೆ ಇವೆ ಅಂತ ಅನ್ನೋದನ್ನು ತೋರಿಸಿಕೊಡ್ತಾರೆ. ಮುಂದೆ ಈ ವಿಚಾರ ಹೇಗೆ ಬೆಳೀತಾ ಹೋಗ್ತದೆ ಅಂತ ಅನ್ನೋದು ನೋಡೋಣ. ಅದ್ಭುತವಾದ ಚಿಂತನೆ ಇದೆ. ಕಠಿಣ ಆದರೂ ಕೂಡ ಶ್ರೋತೃಗಳು, ನೂರಾರು ಜನ ಶ್ರೋತೃಗಳು ದಿನಾಲು ಕೇಳ್ತಾ ಇದ್ದೀರಿ. ಅದು ಮಧ್ಯದಲ್ಲಿ ಇಂಥ ವಿದ್ವಾಂಸರ ಕಥೆಯನ್ನು ಹೇಳಿ ನಾನು ಆ ಕಠಿಣತೆಯನ್ನು ಸ್ವಲ್ಪ ಸುಲಭ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅವಶ್ಯವಾಗಿ ಕೇಳಿ. ನಮ್ಮ ಆಚಾರ್ಯರು ಮಾಡಿದ ಉಪಕಾರವನ್ನು, ಟೀಕಾಕೃತ್ಪಾದರು ಮೊದಲಾದಂಥ ಟಿಪ್ಪಣಿಕಾರ ಮಾಡಿದ ಉಪಕಾರವನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಕೃಷ್ಣ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿಮಾತ್ರಾರ್ಥನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶುಧನ್ವಂತರೇ ಹರೇ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಚಾರಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನಂ. ಶ್ರೀಕೃಷ್ಣಾರ್ಪಣ.